ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವಿಶ್ವನಾಥ್ ಛ ಹಿರೇಮಠರವರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಬ್ಯಾಂಕ್ ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಅಧ್ಯಕ್ಷರಾಗಿ ಮುಂದುವರಿಯುತ್ತಿರುವುದು ಇವರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಶ್ರೀಯುತರು ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು, ಉಪಾಧ್ಯಕ್ಷರು, ಕರ್ನಾಟಕ ಸೌಹಾರ್ದ ಒಕ್ಕೂಟ ಸಹಕಾರಿ ನಿಯಮಿತ ಬೆಂಗಳೂರು, ಉಪಾಧ್ಯಕ್ಷರು, ಜಂಪ್ ರೋಪ್ ಫೆಡರೇಷನ್ ಆಫ್ ಇಂಡಿಯಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಜಂಪ್ ರೋಪ್ ಸಂಸ್ಥೆ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಫುಟ್ಬಾಲ್ ಟೆನ್ನಿಸ್ ಸಂಸ್ಥೆ, ಅಧ್ಯಕ್ಷರು, ಹೊಸಪೇಟ್ ಪೋಸ್ಟಲ್ ಫೋರಂ ಹೊಸಪೇಟೆ. ಹೀಗೆ ಮಾನ್ಯರು ಸಹಕಾರ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವುದನ್ನು ಗಮನಿಸಿದ ಕರ್ನಾಟಕ ಸರ್ಕಾರ 2012ರಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸನ್ಮಾನ್ಯರು ಹೀಗೆ ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಮೂಲಕ ತಮ್ಮನ್ನು ತಾವು ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಆಡಳಿತ ಮಂಡಳಿ ಸಭೆಗೆ ಯಾವ ರೀತಿ ನೋಟಿಸ್ ಕೊಡಬೇಕು, ಅದರೊಳಗಡೆ ಟಿಪ್ಪಣಿಗಳು ಯಾವ ರೀತಿ ಇರಬೇಕು ಅನ್ನೋ ವಿಚಾರವನ್ನ ಇವತ್ತು ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ವಿಶೇಷವಾಗಿ ನಾವೆಲ್ಲ ಒಂದು ಸಹಕಾರಿ ಕ್ಷೇತ್ರದೊಳಗಡೆ ಅಥವಾ ಒಂದು ಸಹಕಾರಿ ಇಲಾಖೆ ಅಥವಾ ಸಹಕಾರಿ ಕಾಯ್ದೆ ಒಳಗಡೆ ನೋಂದಣಿಗೊಂಡು ನಮ್ಮ ಸಹಕಾರಿ ಸಂಸ್ಥೆಯನ್ನ ಆರಂಭಿಸಿದೀವಿ ಅನ್ನೋದು ನಮಗೆಲ್ಲ ಗುರುತಿದೆ. ಹಾಗಾಗಿ ಒಂದು ಸಹಕಾರಿ ಸಂಸ್ಥೆಯನ್ನ ಒಂದು ಕಾನೂನುಬದ್ಧವಾದ ರೀತಿ ಒಳಗಡೆ ನೋಂದಣಿಗೊಂಡು ಒಂದು ಸಹಕಾರಿ ಸಂಸ್ಥೆಯನ್ನ ನಾವು ನಡೆಸ್ಕೊಂಡ್ ಬರ್ತಿರ್ಬೇಕಾದ ಸಂದರ್ಭದೊಳಗಡೆ ಸಾಕಷ್ಟು ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಸಹಕಾರಿಗಳ ವಿಕಾಸ ಅಂತ ಏನು ಈ ಶೀರ್ಷಿಕೆ ಒಳಗಡೆ ನಾವು ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀವಿ. ವಿಶೇಷವಾಗಿ 52 ವಾರಗಳ ನಿರಂತರ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೀವಿ. ಈ ರೀತಿ ನಾವು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿರೋದರ ವಿಷಯದೊಳಗಡೆ ಏನೆಲ್ಲ ವಿಷಯಗಳನ್ನ ಯಾವೆಲ್ಲ ಸಬ್ಜೆಕ್ಟ್ಗಳನ್ನ ಇರಬೇಕು ಅಂತ ಹೇಳಿ ತಜ್ಞರೆಲ್ಲ ಸೇರಿ ಒಟ್ಟು 52 ಕಾರ್ಯಕ್ರಮದೊಳಗಡೆ ಕಾಯ್ದೆಯಿಂದ ಹಿಡಿದು ಕಾಯ್ದೆ ತಿಳ್ಕೋಬೇಕು. ಕಾಯ್ದೆ ಒಳಗಡೆ ನಾವು ಪ್ರಮುಖ ಅಂಶಗಳು ಯಾವುವು, ನಮ್ಮ ಉಪವಿಧಿ ಯಾವ ರೀತಿ ಇರಬೇಕು, ಅದೇ ರೀತಿ ಒಳಗಡೆ ನಾವು ಆಡಳಿತ ಮಂಡಳಿ ಯಾವ ರೀತಿ ನಡೆಸಬೇಕು, ಆಡಳಿತ ಮಂಡಳಿಯ ನಿರ್ಣಯಗಳನ್ನ ಯಾವ ರೀತಿ ದಾಖಲು ಮಾಡಬೇಕು, ಸಾಮಾನ್ಯ ಸಭೆ ಯಾವ ರೀತಿ ನಡೆಸಬೇಕು, ಈ ರೀತಿಯ ಕಾಯ್ದೆ ಒಳಗಡೆ ಹೇಳಿರುವಂತ ಅಂಶಗಳು ಅಥವಾ ಒಂದು ಸಹಕಾರಿ ಸಂಸ್ಥೆಯನ್ನ ನಡೆಸಿಕೊಂಡು ಬರಬೇಕಾದ ಸಂದರ್ಭದೊಳಗಡೆ ಗಮನಿಸಬೇಕಾದ ಎಲ್ಲ ಅಂಶಗಳನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನ ನಾವು ಕೊಡ್ತಾ ಇದೀವಿ. ಈ 52 ಕಾರ್ಯಕ್ರಮದೊಳಗಡೆ ಕೆಲವೊಂದಿಷ್ಟು ಈಗಾಗಲೇ ನಾವು ಬೇರೆ ಬೇರೆ ಸಂಸ್ಥೆಯರು ಆಗಲೇ ತರಬೇತಿ ಕೊಟ್ಟಿರಬಹುದು ಅಂತ ಸಬ್ಜೆಕ್ಟ್ಗಳನ್ನ ರಿಪೀಟ್ ಆದ್ರೂ ಸಹಿತ ಒಂದ್ ಬೇರೆ ಈ 52 ಕಾರ್ಯಕ್ರಮದೊಳಗಡೆ ಒಂದು ಸಹಕಾರಿ ಸಂಸ್ಥೆಗೆ ಬೇಕಾಗಿರೋ ಎಲ್ಲ ಅಂಶಗಳನ್ನ ಹೇಳುವಂತ ಉದ್ದೇಶದಿಂದ ಇವತ್ತು ನಾವು ಕೆಲವೊಂದಿಷ್ಟು ರಿಪೀಟ್ ಆದ್ರೂ ಸಹಿತ ಅದನ್ನ ಸೀರಿಯಲ್ ಆಗಿ ಹೇಳ್ತಾ ಬರ್ತಾ ಇದೀವಿ. ಇದ್ರೊಳಗಡೆ ಕೆಲವೊಂದಿಷ್ಟು ವಿಷಯಗಳು ಇದುವರೆಗೂ ಸಹಿತ ಯಾರು ಹೇಳಿಲ್ಲ ಆ ರೀತಿಯ ಕಾರ್ಯಕ್ರಮ, ಆ ರೀತಿಯ ವಿಷಯಗಳನ್ನು ಸಹಿತ ನಾವು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ಅದರೊಳಗಡೆ ಈಗಾಗಲೇ ಆ ರೀತಿ 2 ಕಾರ್ಯಕ್ರಮಗಳು ಆಗಿದೆ. ಮೊದಲನೇದಾಗಿ ನಾವು ಉಪವಿಧಿಗಳನ್ನ ಕುರಿತು ಇವತ್ತಿನವರೆಗೂ ಸಹಿತ ಎಲ್ಲಿ ಹೆಚ್ಚು ನಾವು ಅದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿಲ್ಲ. ಸನ್ಮಾನ್ಯ ಶ್ರೀ ಮನೋಹರ್ ಮಸ್ಕಿ ಅವರು ಅವರ ಒಂದು ಕ್ಲಾಸ್ ಒಳಗಡೆ ಉಪವಿಧಿ ಒಳಗಡೆ ಯಾವ ರೀತಿ ಅದು ನಮಗೆ ಬೇಕಾದ ರೀತಿ ಒಳಗಡೆ ರಚನೆ ಮಾಡ್ಕೋಬೇಕು, ಕಾಯ್ದೆಯ ಚೌಕಟ್ಟಿನೊಳಗಡೆ ಅದನ್ನ ಯಾವ ರೀತಿ ನಾವು ರಚಿಸ್ಕೋಬೇಕು, ವಿಶೇಷವಾಗಿ ಕಾಯ್ದೆ ಒಳಗಡೆ ಮಾಡಬೇಡಿ ಅಂತ ಹೇಳಿದ್ದನ್ನ ಮಾಡತಕ್ಕದ್ದಲ್ಲ, ಮಾಡ್ಲೇಬೇಕು ಅಂತ ಹೇಳಿದ್ದನ್ನ ಮಾಡಬಹುದು, ಮಾಡಬೇಕು ಮತ್ತು ಮಾಡಬಾರದು ಅನ್ನೋ 2 ವಿಷಯಗಳ ಮಧ್ಯೆ ಎಲ್ಲೆಲ್ಲಿ ಸೈಲೆಂಟ್ ಆಗಿದೆ ವಿಷಯಗಳನ್ನು ಸಹಿತ ನಮ್ಮ ಉಪವಿಧಿ ಒಳಗಡೆ ನಾವು ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಆ ರೀತಿಯ ಚಟುವಟಿಕೆ ಮಾಡಬಹುದು ಅನ್ನುವಂತ ವಿಷಯವನ್ನ ಪ್ರಥಮ ಬಾರಿಗೆ ಇವತ್ತು ಮನೋಹರ್ ಮಸ್ಕಿ ಅವರು ನಮ್ಮೆಲ್ಲ ಸಹಕಾರಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ಮಾದರಿ ಒಳಗಡೆ ಸನ್ಮಾನ್ಯ ಶ್ರೀ ಮಧುಕರ್ ಹೆಗ್ಡೆ ಅವರು ಸಹಿತ ಸಾಕಷ್ಟು ಬೇರೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತಿರ್ಬೇಕಾದಾಗ ಸಹಕಾರಿಗಳಿಗೆ ಬೇಸಿಕ್ ಅಕೌಂಟಿಂಗ್ ನಾಲೆಜ್ ತುಂಬಾ ಜನಕ್ಕೆ ಇಲ್ಲ, ಯಾವ ರೀತಿ ನಾವು ದಾಖಲೆಗಳು ನಿರ್ವಹಿಸಬೇಕು, ಯಾವ ರೀತಿ ಲೆಕ್ಕಪತ್ರಗಳನ್ನ ಇಡಬೇಕು ಅನ್ನೋದು ಸಹಿತ ಸಹಕಾರಿಗಳಿಗೆ ಅಷ್ಟೊಂದು ಸರಿಯಾಗಿ ತಿಳಿದಿಲ್ಲ ಅನ್ನೋ ಒಂದು ವಿಚಾರವನ್ನ ಗಮನದಾಗಿಟ್ಟುಕೊಂಡು ಸನ್ಮಾನ್ಯ ಶ್ರೀ ಮಧುಕರ್ ಹೆಗ್ಡೆ ಅವರ ಕಡೆಯಿಂದನೂ ಸಹಿತ ಬೇಸಿಕ್ ಅಕೌಂಟಿಂಗ್ ನಾಲೆಜ್ ಮತ್ತು ದಾಖಲೆಗಳ ನಿರ್ವಹಣೆ, ಲೆಕ್ಕಪತ್ರಗಳು ಮತ್ತು ದಾಖಲೆಗಳ ನಿರ್ವಹಣೆ ಮತ್ತು ಅದಕ್ಕೆ ಬರಬೇಕಾಗಿರುವಂತ ಅದನ್ನ ಸಂರಕ್ಷಣೆ ಮಾಡಬೇಕಾದ ಸಂದರ್ಭದೊಳಗಡೆ ಇರುವಂತ ಚಾಲೆಂಜ್ಗಳ ಕುರಿತು ಸನ್ಮಾನ್ಯ ಶ್ರೀ ಮಧುಕರ್ ಹೆಗ್ಡೆ ಅವರು ಹೇಳಿದ್ದಾರೆ. ಈ ಎಲ್ಲ ಆದ್ಮೇಲೆ ವಿಶೇಷವಾಗಿ ಒಂದು ಸಹಕಾರಿ ಸಂಸ್ಥೆಯಾಗಿ ನಮಗೆ ಅತ್ಯಂತ ಪ್ರಮುಖವಾದ ವಿಚಾರಗಳಂತ ಹೇಳಿದ್ರೆ ಈಗಾಗಲೇ ಹೇಳಿದಂಗೆ ಕಾಯ್ದೆ, ನಿಯಮಗಳು, ಉಪವಿಧಿಗಳು ಅಂದಾದ್ಮೇಲೆ ಅದರ ನಂತರ ಬರೋದೇ ನಾನು ವಿಶೇಷವಾಗಿ ಆಡಳಿತ ಮಂಡಳಿ ಮತ್ತು ಅದರ ನಡಾವಳಿಗಳನ್ನ ನಾವು ದಾಖಲು ಮಾಡಿ ಇಡಬೇಕಾಗುತ್ತೆ. ಹಾಗಾಗಿ ಆಡಳಿತ ಮಂಡಳಿಯ ಸಭೆಗಳಿಗೆ ಅತ್ಯಂತ ಮಹತ್ವವಾದ ಪಾತ್ರ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾನು ಆಡಳಿತ ಮಂಡಳಿಯ ಸಭೆಗಳನ್ನ ಯಾವ ರೀತಿ ನಡೆಸಬೇಕು, ಆ ಸಭೆ ಒಳಗಡೆ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ಕುರಿತು ನಾನು ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ಒಂದು ಆಡಳಿತ ಮಂಡಳಿ ಸಭೆ ಮೊದಲೇ ವಿಷಯ ಏನಿರ್ಬೇಕಂತ ಹೇಳಿದ್ರೆ ಹಿಂದಿನ ಸಭೆಯ ಗೊತ್ತುವಳಿಗಳನ್ನ ಓದಿ ದೃಢೀಕರಿಸುವುದು ಅಂತ ಹೇಳಿ ಈ ಸಬ್ಜೆಕ್ಟ್ ಯಾವಾಗ್ಲೂ ಇರಲೇಬೇಕು. ವಿಶೇಷವಾಗಿ ನಮ್ಮ ನಿಯಮದೊಳಗಡೆ ನಿಯಮ 6(e)(8) ಒಳಗಡೆ ಆಡಳಿತ ಮಂಡಳಿ ಸದಸ್ಯರಿಗೆ ಸಭೆ ನಡೆದ 8 ದಿನದೊಳಗಡೆ ಅದರ ನಡವಳಿಕೆಗಳನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಿಯಮದೊಳಗಡೆ ಹೇಳಿರೋದ್ರಿಂದ
ಇರೋದ್ರಿಂದ ನಾವು ಹಿಂದಿನ ಸಭೆಯ ಗೊತ್ತುವಳಿಗಳನ್ನ ಓದಿ ದೃಢೀಕರಿಸುವ ಅನ್ನೋ ಒಂದು ವಿಷಯವನ್ನ ಮೊದಲಾಗಿ ತಗೊಂಡು ಅದನ್ನ ದೃಢೀಕರಿಸಬೇಕು. ವಿಶೇಷವಾಗಿ ಇಲ್ಲಿ ನಾನು ದೃಢೀಕರಿಸುವುದು ಅನ್ನೋ ಒಂದು ಶಬ್ದವನ್ನ ಬಳಸ್ತಾ ಇದ್ದೇನೆ. ಇದು ಯಾಕೆ ದೃಢೀಕರಿಸಬೇಕಂತ ಹೇಳಿದ್ರೆ, ನಾವೇ ತಗೊಂಡಿರುವಂತ ನಿರ್ಧಾರಗಳು ಅದು ಸರಿಯಾದ ರೀತಿ ಒಳಗಡೆ ನಮ್ಮ ನಡಾವಳಿ ಪುಸ್ತಕದೊಳಗಡೆ ರೆಕಾರ್ಡ್ ಆಗಿದೆ ಇಲ್ಲ ಅಂತ ಹೇಳಿ ಅದನ್ನ ದೃಢೀಕರಿಸ್ಕೋಬೇಕಾಗುತ್ತೆ. ನಮಗೇನು ಬದಲಾವಣೆ ಇರ್ಲಾರ್ದನ್ನ ಸರಿಯಾದ ರೀತಿ ಒಳಗಡೆ ಅದು ದಾಖಲೆ ಆಗಿದೆ ಅನ್ನೋದನ್ನ ದೃಢಪಡಿಸ್ಕೊಳ್ಬೇಕಾದಂತ ಕರ್ತವ್ಯ ನಮ್ಮ ಆಡಳಿತ ಮಂಡಳಿ ಇರೋದ್ರಿಂದ ವಿಷಯ ಒಂದನ್ನ ಈ ರೀತಿ ನಾವು ಅದನ್ನು ದೃಢೀಕರಿಸಬೇಕಾಗುತ್ತೆ. ಈ ಸಬ್ಜೆಕ್ಟ್ ಆಡಳಿತ ಮಂಡಳಿ ಒಳಗಡೆ ಪ್ರತಿ ಒಂದು ಆಡಳಿತ ಮಂಡಳಿ ಒಳಗಡೆ ಅದರ ಹಿಂದಿನ ಸಭೆಯ ಗೊತ್ತುವಳಿಗಳನ್ನ ದೃಢೀಕರಿಸೋದು ಆಗಿರಬೇಕು. ವಿಷಯ 2, ಸಾಲದ ಉಪಸಮಿತಿ ಸಭೆಯ ಗೊತ್ತುವಳಿಗಳನ್ನ ಅನುಮೋದಿಸುವುದು. ಇಲ್ಲಿ ನಾನು ಕೇವಲ ಸಹಕಾರಿ ಸಂಸ್ಥೆಗಳನ್ನ ಗಮನದಾಗಿಟ್ಟುಕೊಂಡು ಒಂದು ಸಾಲದ ಉಪಸಮಿತಿ ಸಹಜವಾಗಿ ಎಲ್ಲ ಸಹಕಾರಿ ಸಂಸ್ಥೆ ಒಳಗಡೆ ಇರುತ್ತನ್ನ ಒಂದು ಊಹೆ ಮೇಲೆ ಅಜಂಪ್ಷನ್ ಮೇಲೆ ಸಾಲದ ಉಪಸಮಿತಿಯ ಸಭೆಯ ಗೊತ್ತುವಳಿಗಳನ್ನ ಅನುಮೋದಿಸುವುದು ಅಂತ ಹೇಳಿದೆ. ನಾನಾಗ್ಲೇ ಹಿಂದಿನ ಒಂದು ಸಭೆಯೊಳಗಡೆ ದೃಢೀಕರಿಸುವುದು ಅಂತ ಹೇಳಿದ್ದೆ, ಇಲ್ಲಿ ಅನುಮೋದಿಸುವುದು ಅಂತ ಹೇಳ್ತಾ ಇದ್ದೇನೆ. ಎರಡಕ್ಕೂ ವ್ಯತ್ಯಾಸ ಏನನ್ನೋದನ್ನು ನಾವು ಸಹಿತ ಅರ್ಥ ಮಾಡ್ಕೋಬೇಕು. ಒಂದ್ ಬೇರೆ ಆಡಳಿತ ಮಂಡಳಿಯೇ ತಗೊಂಡಿರುವಂತ ನಿರ್ಧಾರವನ್ನ, ಅಂದ್ರೆ ಆಡಳಿತ ಮಂಡಳಿಯ ಎಷ್ಟು ಜನ ಸದಸ್ಯರಿದ್ವಿ, 15 ಜನನೋ 13 ಜನನೋ 17 ಜನನೋ ಅಷ್ಟು ಜನ ಸೇರಿ ತಗೊಂಡಿರುವಂತ ನಿರ್ಧಾರ ಏನಾದ್ರು ಇದ್ದು ಅದು ಆಡಳಿತ ಮಂಡಳಿ ಮುಂದೆ ವಾಪಸ್ ಅನುಮೋದನೆ ದೃಢೀಕರಣಕ್ಕೆ ಬಂದಾಗ ದೃಢೀಕರಿಸುವುದು ಅಂತ ಹೇಳ್ತೀವಿ. ಆದ್ರೆ ಸಾಲದ ಉಪಸಮಿತಿ ಸಭೆ ಏನಂತ ಹೇಳಿದ್ರೆ, ನಮ್ಮದೇ ಆಡಳಿತ ಮಂಡಳಿಯಿಂದ ಕೆಲವೊಂದಿಷ್ಟು ಜನ ಸದಸ್ಯರುಗಳು ಸೇರಿ ಒಂದು ಉಪಸಮಿತಿ ಆಗಿದೆ. ಅವರು ತಗೊಂಡಿರುವಂತ ನಿರ್ಧಾರ, ಅವ್ರಿಗೊಂದಿಷ್ಟು ಅಧಿಕಾರವನ್ನ ಹಸ್ತಾಂತರಿಸಿವಿ. ನಾವು ಹಸ್ತಾಂತರಿಸುವ ಅಥವಾ ಡೆಲಿಗೇಟ್ ಮಾಡಿರೋ ಪವರ್ ಅನ್ನ ಉಪಯೋಗಿಸಿಕೊಂಡು ಅವರು ಸಮಿತಿಯ ಸಭೆಯೊಳಗಡೆ ನಡೆಸಿ ಒಂದಿಷ್ಟು ನಿರ್ಣಯಗಳನ್ನ ತಗೊಂಡಿರ್ತಾರೆ. ಆ ನಿರ್ಣಯಗಳಿಗೆ ನಾವು ಅನುಮೋದನೆ ಕೊಡ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಅನುಮೋದನೆ ಅಂತ ಹೇಳ್ತಾ ಇದೀವಿ. ಮೊದಲೇ ವಿಷಯದೊಳಗಡೆ ದೃಢೀಕರಿಸಬೇಕಂತ ಹೇಳಿದೀವಿ. ಹಾಗಾಗಿ ಯಾವುದೇ ಒಂದು ಸಭೆ, ಅದು ಕೇವಲ ಸಾಲದ ಉಪಸಮಿತಿ ಇರಬಹುದು, ಇಲ್ಲ ಕೆಲವೊಂದು ಸಂಸ್ಥೆ ಒಳಗಡೆ ಹೂಡಿಕೆ ಉಪಸಮಿತಿ ಇದೆ, ಇನ್ನೂ ಕೆಲವೊಂದಿಷ್ಟು ಸಂಸ್ಥೆ ಒಳಗಡೆ ಅದಕ್ಕೆ ಬೇರೆ ಬೇರೆಯ ಆಡಿಟ್ ಕಮಿಟಿಗಳಿದಾವು. ಈ ರೀತಿ ಎಷ್ಟೇ ಉಪಸಮಿತಿಗಳಿದ್ರು ಸಹಿತ ಹಿಂದಿನ ಆಡಳಿತ ಮಂಡಳಿ ಸಭೆಯಿಂದ ಈ ಆಡಳಿತ ಮಂಡಳಿ ಸಭೆಯವರೆಗೂ ನಮಗೇನಾದ್ರೂ ಉಪಸಮಿತಿಯ ಸಭೆಗಳಾಗಿದ್ರೆ ಆ ಎಲ್ಲ ಉಪಸಮಿತಿಯ ಸಭೆಗಳ ಒಂದು ಗೊತ್ತುವಳಿಗಳನ್ನ ನಾವು ಬೋರ್ಡ್ನಾಗಿಟ್ಟು ಅನುಮೋದನೆ ಪಡಿಬೇಕಾಗುತ್ತೆ. ಆ ಕಾರಣಕ್ಕಾಗಿ ಪ್ರತಿ ಆಡಳಿತ ಮಂಡಳಿ ಸಭೆಯೊಳಗಡೆ ಎರಡನೇ ವಿಷಯವಾಗಿ ನಮ್ಮ ಯಾವುದೇ ಸಮಿತಿಯ ಸಭೆಗಳಿದ್ರು ಸಹಿತ ಆ ಎಲ್ಲ ಸಮಿತಿಗಳ ಸಭೆಗಳ ಗೊತ್ತುವಳಿಗಳನ್ನ ಅನುಮೋದಿಸಬೇಕಾಗುತ್ತೆ. ಇನ್ನು ವಿಷಯ 3 ಏನಿರ್ಬೇಕಂತ ಹೇಳಿದ್ರೆ, ಸಹಕಾರಿಗೆ ಬಂದ ಪ್ರಮುಖ ಪತ್ರಗಳ ಕುರಿತು ಮಾಹಿತಿ. ಸಾಕಷ್ಟು ಸಹಕಾರಿ ಸಂಸ್ಥೆಗಳು ನಾವು ಗಮನಿಸ್ತಾ ಇರ್ತೇವೆ, ಈ ವಿಷಯವನ್ನ ಕುರಿತು ನಾವು ಚರ್ಚೆನೆ ಮಾಡೋದಿಲ್ಲ. ವಿಶೇಷವಾಗಿ ಆಡಳಿತ ಮಂಡಳಿಯವರ ಜವಾಬ್ದಾರಿ ಇದೆ, ಆದ್ರೆ ಕೆಲವೊಂದು ಬೇರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಂಸ್ಥೆಗೆ ಬಂದಿರುವಂತ ಪತ್ರಗಳನ್ನೇ ನಾನು ಆಡಳಿತ ಮಂಡಳಿ ಗಮನಕ್ಕೆ ತರಲಿಲ್ಲ ಅಂತ ಹೇಳಿದಾಗ ತುಂಬಾ ಕಷ್ಟ ಆಗುತ್ತೆ. ಒಂದು ಸಹಕಾರಿ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇಂದ ಬಂದಿರುವಂತ ನೋಟಿಸ್ ಅನ್ನೇ ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅದನ್ನು ಸರಿಯಾಗಿ ಗಮನಿಸದೆ ಅದಕ್ಕೆ ಕೊಡಬೇಕಾದ ಮಹತ್ವವನ್ನು ಕೊಡದೇನೆ ಆಡಳಿತ ಮಂಡಳಿ ಮುಂದೆ ತರದೇನೆ ಹಾಗೆ ಇಟ್ಕೊಂಡಿದ್ದರ ಪರಿಣಾಮವಾಗಿ ಇವತ್ತು ಅವರಿಗೆ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಅದರ ಎಕ್ಸ್ ಪಾರ್ಟಿ ಆರ್ಡರ್ ಅನ್ನೋ ರೀತಿ ಒಳಗಡೆ ಆಗಿ 2,75,00,000 ರೂಪಾಯಿ ಟ್ಯಾಕ್ಸ್ ನ ಒಂದು ಡಿಮ್ಯಾಂಡ್ ಅಲ್ಲಿ ಬಂದಿದೆ. ಹಾಗಾಗಿ ಈ ರೀತಿ ಒಂದು ಸಬ್ಜೆಕ್ಟ್ ಇತ್ತಂದ್ರೆ, ಅಂದ್ರೆ ಕಳೆದ ಆಡಳಿತ ಮಂಡಳಿ ಸಭೆಯಿಂದ ಈ ಆಡಳಿತ ಮಂಡಳಿ ಸಭೆಯವರಿಗೆ ಸಹಕಾರಿಗೆ ಬಂದಿರುವಂತ ಎಲ್ಲ ಪ್ರಮುಖ ಪತ್ರಗಳ ಮಾಹಿತಿಯನ್ನು ಆಡಳಿತ ಮಂಡಳಿ ಕೊಡ್ಬೇಕಂತ ಹೇಳಿ ಒಂದು ಸಬ್ಜೆಕ್ಟ್ ಇತ್ತಂದ್ರೆ ಆಡಳಿತ ಮಂಡಳಿ ಸದಸ್ಯರು ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಏನಪ್ಪಾ ಏನು ಬಂದಿಲ್ವಾ ಈ ಸರಿ ಅಂತ ಹೇಳೋದಕ್ಕೂ ಆಗುತ್ತೆ. ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೂ ಸಹಿತ ಒಂದು ಸಿಸ್ಟಮೆಟಿಕ್ ಸಬ್ಜೆಕ್ಟ್ ಇದೆ ಅಂತ ಹೇಳಿದಾಗ ಆ ಒಂದು ತಿಂಗಳೊಳಗಡೆ ಏನೆಲ್ಲ ಪತ್ರಗಳು ಬಂದೋ ಅದೆಲ್ಲವನ್ನು ಶೇಖರಿಸಿ ಅದರೊಳಗಡೆ ಪ್ರಮುಖವಾಗಿದ್ದನ್ನು ತಂದು ಆಡಳಿತ ಮಂಡಳಿ ಮುಂದೆ ಇಡೋದಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಸಹಕಾರಿ ಸಂಸ್ಥೆಗೆ ಸಾಕಷ್ಟು ನಿಯಂತ್ರಣ ಪ್ರಾಧಿಕಾರಿಗಳು, ಉದಾಹರಣೆಗೆ ಸಂವಾದ ಫೆಡರಲ್ ಇರ್ಬೋದು, ಅಥವಾ ಚುನಾವಣಾ ಪ್ರಾಧಿಕಾರ ಇರ್ಬೋದು, ಅಥವಾ ಆಡಿಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಈ ರೀತಿಯ ಬೇರೆ ಬೇರೆ ಪ್ರಾಧಿಕಾರಿಗಳು ಕಳಿಸಿರುವಂತ ಪತ್ರಗಳ ಬಗ್ಗೆ ಮಾಹಿತಿನೇ ನಮ್ಗೆ ಆಡಳಿತ ಮಂಡಳಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಲ್ಲ. ಆ ಕಾರಣಕ್ಕಾಗಿ ಪ್ರತಿ ಆಡಳಿತ ಮಂಡಳಿ ಸಭೆ ಒಳಗಡೆ ಹಿಂದಿನ ಆಡಳಿತ ಮಂಡಳಿ ಸಭೆಯಿಂದ ಈ ಆಡಳಿತ ಮಂಡಳಿ ಸಭೆಯ ಮಧ್ಯೆ ಬಂದಿರುವಂತ ಎಲ್ಲ ಪ್ರಮುಖ ಪತ್ರಗಳನ್ನು ಸಹಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಂದು ಸಭೆಗೆ ಅದನ್ನ ಮಾಹಿತಿ ಕೊಡಬೇಕು. ಅದ್ರ ಕುರಿತು ಎಲ್ಲಾದ್ರೂ ಅಗತ್ಯ ತೀರ್ಮಾನಗಳನ್ನ ಕೈಗೊಳ್ಳುವಂತ ವಿಚಾರ ಇತ್ತಂದ್ರೆ ಆಡಳಿತ ಮಂಡಳಿ ಆ ರೀತಿಯ ಒಂದು ನಿರ್ಣಯಗಳನ್ನ ಕೈಗೊಳ್ಳಬಹುದು. ಆ ಕಾರಣಕ್ಕಾಗಿ ಆಡಳಿತ ಮಂಡಳಿಯ ಸಭೆ ಒಳಗಡೆ ವಿಶೇಷವಾಗಿ 3ನೇ ವಿಷಯ, ಸಹಕಾರಿಗೆ ಬಂದ ಪ್ರಮುಖ ಪತ್ರಗಳ ಕುರಿತು ಮಾಹಿತಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಂಚಿಕೊಳ್ಬೇಕಾಗುತ್ತೆ. ಇನ್ನು ವಿಷಯ 4 ಏನಂತ ಹೇಳಿದ್ರೆ, ಹಿಂದಿನ ತಿಂಗಳ ನಿಧಿಗಳ ನಿರ್ವಹಣೆ ಬಗ್ಗೆ ಪರಿಶೀಲನೆ ಮಾಡಬೇಕು. ಉದಾಹರಣೆಗೆ ನಮ್ಮ ಹತ್ರ ಬೇಕಾದಷ್ಟು ನಿಧಿಗಳು ಬಂದಿದೆ ಅಥವಾ ನಿಧಿಗಳು ಒಂದಿಷ್ಟು ಹೊರಗಡೆ ಹೋಗಿದೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ನಮ್ಮ ಸಿಬ್ಬಂದಿಗಳು ಅನ್ನೋದನ್ನ ನಮ್ಮ ಆಡಳಿತ ಮಂಡಳಿ ಗಮನಕ್ಕೆ ಬರಬೇಕಾಗುತ್ತೆ. ಅಥವಾ ನಮ್ಮ ಸಂಸ್ಥೆ ಯಾವ ದಿಕ್ಕಿನ ಕೂಡ ಹೊರಟಿದೆ ಅನ್ನೋದನ್ನು ಸಹಿತ ತಿಳ್ಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಆ ದೃಷ್ಟಿಯಿಂದ ವಿಷಯ 4 ಏನಿದೆಯಲ್ಲ, ಹಿಂದಿನ ತಿಂಗಳ
ನಿಧಿಗಳ ನಿರ್ವಹಣೆ ಬಗ್ಗೆ ಪರಿಶೀಲನೆ. ಉದಾಹರಣೆಗೆ ಇಲ್ಲಿ ಒಂದಿಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ಠೇವಣಿಗಳು ಅಂತ ಹೇಳಿ, ಠೇವಣಿ ಅಂತ ಹೆಡ್ ಒಳಗಡೆ ಒಳಹರಿವು ಅಂತ ಹೇಳಿದ್ರೆ ಹೊಸದಾಗಿ ನನಗೆ ಠೇವಣಿ ಬಂದಿರೋದು, ಸಂಸ್ಥೆಗೆ ಬಂದಿರೋದು. ಉದಾಹರಣೆಗೆ ಠೇವಣಿ ಅಂದಾಗ ಅದು ಉಳಿತಾಯ ಖಾತೆಯಿಂದ ಬಂದಿರಬಹುದು, ಆವರ್ತನ ಖಾತೆಯಿಂದ ಬಂದಿರಬಹುದು, ಅಥವಾ ಮುದ್ದತ್ತು ಠೇವಣಿಯಿಂದ ಬಂದಿರಬಹುದು. ಒಟ್ಟು ಒಳಗಡೆ ಬಂದಿದ್ದು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ 5,48,44,000 ಈ ತಿಂಗಳು ಒಂದು ಸಂಸ್ಥೆಗೆ ಒಳಹರಿವು ಬಂದಿದೆ, ಅಷ್ಟು ಠೇವಣಿ ಬಂದಿದೆ. ಅದೇ ಮಾದರಿ ಒಳಗಡೆ ಉಳಿತಾಯ ಖಾತೆ ಅಂತ ಹೇಳಿದ್ರೆ ಯಾರೋ ವಿಡ್ರಾ ಮಾಡೋರಿದ್ದಾರೆ, ಅವ್ರು ಎಷ್ಟು ವಿಡ್ರಾ ಮಾಡಿದ್ದಾರೆ, RD ಖಾತೆ ಮೆಚ್ಯೂರ್ ಆದ್ಮೇಲೆ ಅಥವಾ ಪ್ರೀ ಮೆಚ್ಯೂರ್ ವಿಡ್ರಾ ಮಾಡಿರ್ಬೋದು. ಅದೇ ಮಾತ್ರ ಒಳಗಡೆ ಮುದ್ದತ್ತು ಠೇವಣಿಯನ್ನು ಸಹಿತ ಪ್ರೀ ಮೆಚ್ಯೂರ್ ಆಗಿರ್ಬೋದು ಅಥವಾ ಮೆಚ್ಯೂರ್ ಆದ್ಮೇಲೆ ಅವರು ತಗೊಂಡಿರ್ಬೋದು. ಆ ರೀತಿ ಒಟ್ಟು ನನ್ನ ಸಂಸ್ಥೆಯಿಂದ ಹೊರಗಡೆ ಹೋಗಿರುವಂತ ಹಣ ಎಷ್ಟಂದ್ರೆ ಈ ತಿಂಗಳದೊಳಗಡೆ 4,47,56,000 ಒಂದು ಅಂದಾಜು ಹಾಕಿದ್ದೆ. ಇದನ್ನ ನೋಡಿದ ಮೇಲೆ ಶರ ಏನಂದ್ರೆ ಒಟ್ಟು ಅದ್ರ ಏನು ಈ ತಿಂಗಳು 1 ಕೋಟಿ ರೂಪಾಯಿ ನನ್ನ ಠೇವಣಿ ಹೆಚ್ಚಾಗಿದೆ. ಒಳಗಡೆ ಬಂದಿರೋದು ಮತ್ತು ಹೊರಗಡೆ ಹೋಗಿದ್ದನ್ನ ಗಮನದಾಗ ಇಟ್ಟುಕೊಂಡ್ರೆ 1,80,88,000 ರೂಪಾಯಿ ಏನಿದೆಯಲ್ಲ ಅಷ್ಟು ನನ್ನ ಠೇವಣಿ ಹೆಚ್ಚಾಗಿದೆ ಅನ್ನೋದು ನಮ್ಮೆಲ್ಲ ಆಡಳಿತ ಮಂಡಳಿಗೆ ಮಾಹಿತಿ ಆದಂಗ ಆಗುತ್ತೆ. ಆ ಕಾರಣಕ್ಕಾಗಿ ಒಂದು ವಿಷಯ 4 ಠೇವಣಿಗಳ ಕುರಿತಾಗಿರ್ಬೋದು, ಹಾಗೆ ಹೂಡಿಕೆಯನ್ನು ಸಹಿತ ಹೂಡಿಕೆಗಳ ಕುರಿತು ಸಹಿತ ಆಗ್ಬೇಕು. ನಂತರ ಬಂದಿರುವಂತ ಹಣ ಎಲ್ಲೆಲ್ಲಿ ಹೂಡಿಕೆ ಆಗಿದೆ ಅನ್ನೋದನ್ನು ಸಹಿತ ಬರಬೇಕು. ಆ ಕಾರಣಕ್ಕಾಗಿ ಅಲ್ಲಿಯೂ ಸಹಿತ ಒಳಹರಿವು ಮತ್ತು ಹೊರಹರಿವು ಕೊಟ್ಟಿದ್ದೇನೆ. ಅಸಲು ಮತ್ತು ಬಡ್ಡಿ ಉದಾಹರಣೆಗೆ ಒಂದು 25 ಲಕ್ಷ ರೂಪಾಯಿದಷ್ಟು ನಾವು ಹೂಡಿಕೆ ಮಾಡಿರುವಂತ ಹಣ ಮೆಚ್ಯೂರ್ ಆಗಿ ಒಳಗ ಹರಿವು ಬಂದಿದೆ, 25 ಲಕ್ಷ ಒಳಗ್ ಬಂದಿದೆ. ಅದರ ಮೇಲೆ ಒಂದು 9 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಬಂದಿದೆ. ಅದೇ ಮಾದರಿ ಒಳಗಡೆ ಈ ತಿಂಗಳು ನಾನು ಹೊಸದಾಗಿ 55 ಲಕ್ಷ ರೂಪಾಯಿನ ಠೇವಣಿಯನ್ನ ಬೇರೆ ಒಂದು ಹೂಡಿಕೆಯನ್ನು ಮಾಡಿದ್ದೀನಿ. ಅದು 8ರಿಂದ 8.5 ರೂಪಾಯಿದ ಒಂದು ಅಂದಾಜಿನೊಳಗಡೆ ಹೂಡಿಕೆ ಮಾಡೀನಿ ಅಂತ ಹೇಳಿ ಕೊಟ್ಟಾಗ ಒಟ್ಟು ನೆಟ್ ಏನಂತ ಹೇಳಿದ್ರೆ ಸುಮಾರು 30 ಲಕ್ಷ ರೂಪಾಯಿದಷ್ಟು ನಾನು ಹೆಚ್ಚುವರಿ ಹೂಡಿಕೆ ಮಾಡಿದ್ದೀನಿ ಅನ್ನೋದು ಆಗುತ್ತೆ. ಈ ರೀತಿ ಇದಲ್ಲದೇ ಹೂಡಿಕೆಗಳನ್ನು ಸಹಿತ ವಿವರವಾಗಿ ಕೊಡ್ಬೋದು. ಅದನ್ನು ಉದಾಹರಣೆಗೆ DCC ಬ್ಯಾಂಕ್ನಾಗ ಮಾಡಿದೀವಿ ಅಥವಾ ಪಟ್ಟಣ ಸಹಕಾರಿ ಬ್ಯಾಂಕ್ನಾಗ ನೋಡಿ ಯಾವ್ಯಾವ ರೇಟಿಗೆ ಮಾಡಿದೀವಿ ಅನ್ನೋದನ್ನು ಸಹಿತ ವಿವರನ್ನು ಸಹಿತ ನಾವು ಕೊಟ್ರೆ ಇನ್ನೂ ಉತ್ತಮ ಆಗುತ್ತೆ. ಅದೇ ಮಾದರಿ ಒಳಗಡೆ ಸಾಲಗಳನ್ನು ಸಹಿತ ವಿತರಣೆ ಮಾಡಿವಿ ಕಳೆದ 1 ತಿಂಗಳೊಳಗಡೆ. ಅಲ್ಲಿಯೂ ಸಹಿತ ನಾವು ಒಳಹರಿವು ಮತ್ತು ಹೊರಹರಿವು ಅಂತಂದ್ರೆ ಒಳಹರಿವು ಅಂತ ಹೇಳಿದ್ರೆ ರೀಪೇಮೆಂಟ್ ಆಗಿದೆ. ಈ ತಿಂಗಳು ನನಗೆ 2,55,00,000 ರೂಪಾಯಿ ಅಸಲು ಮತ್ತು 1,52,00,000 ರೂಪಾಯಿದಷ್ಟು ಬಡ್ಡಿ ರಿಕವರಿ ಆಗಿದೆ. ಇದಿಷ್ಟು ನನಗೆ ಸಂಸ್ಥೆಗೆ ಬಂದಿದೆ. ಅದೇ ಮಾದರಿ ಒಳಗಡೆ ಈ ತಿಂಗಳು ನಾನು ಸುಮಾರು 3,87,00,000 ರೂಪಾಯಿದಷ್ಟು ಹೊಸ ಸಾಲವನ್ನ ವಿತರಣೆ ಮಾಡೀನಿ ಅಂದಾಗ ಶರ ಏನಂದ್ರೆ ಈ ತಿಂಗಳು ಕಳೆದ ತಿಂಗಳಿಗಿಂತ ನಾನು 1,32,00,000 ರೂಪಾಯಿ ನನ್ನ ಸಾಲದ ಖಾತೆ ಒಳಗಡೆ ಔಟ್ ಸ್ಟ್ಯಾಂಡಿಂಗು ಜಾಸ್ತಿ ಆಗಿದೆ. ಅಂದ್ರೆ ಸಂಸ್ಥೆ 1 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನನಗೆ ಠೇವಣಿ ಬಂದಿದೆ, 1,32,00,000 ರೂಪಾಯಿದಷ್ಟು ನಾನು ಹೊಸ ಸಾಲಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಸಂಸ್ಥೆ ಒಂದ್ ಕಡೆ ಪ್ರೋಗ್ರೆಸಿವ್ ಒಳಗಡೆ ಇದೆ ಅನ್ನೋದು ಆಡಳಿತ ಮಂಡಳಿಗೆ ಮನವರಿಕೆ ಆಗ್ಬೇಕು. ಆ ರೀತಿ ವಿವರವಾದ ಮಾಹಿತಿಯನ್ನು ಆಡಳಿತ ಮಂಡಳಿಗೆ ಸಭೆಗೆ ಕೊಡಬೇಕು. ಇನ್ನು ವಿಷಯ 5 ಏನಂದ್ರೆ ಹಿಂದಿನ ತಿಂಗಳ ಆರ್ಥಿಕ ಸ್ಥಿತಿ, ತಾಳೆಪಟ್ಟೆ, ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಪರಿಶೀಲನೆ ಮಾಡಬೇಕು. ಇದು ಎಲ್ಲವನ್ನು ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಹಿಂದಿನ ತಿಂಗಳ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದು ನನಗೆ ಬೇಕು. ಅಂದ್ರೆ ನನಗೆ ಒಟ್ಟು ಟೋಟಲ್ ರಿಸಿಟ್ ಎಷ್ಟಾಗ್ತಾ ಇದೆ, ಟೋಟಲ್ ಪೇಮೆಂಟ್ ಎಷ್ಟಾಗ್ತಾ ಇದೆ, ನನ್ನ ಠೇವಣಿ ಏನಾಗ್ತಾ ಇದೆ, ಸಾಲಗಳೇನು, ಇವೆಲ್ಲವನ್ನು ಹೆಡ್ ನನಗೆ ಎಷ್ಟು ಬೇಕೋ ಅಷ್ಟು ಹೆಡ್ಗಳನ್ನ ಹಾಕೋಣ. ಇಲ್ಲಿ ಕಂಪ್ಯಾರಿಸನ್ ಏನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಉದಾಹರಣೆಗೆ ನಾನು ಏಪ್ರಿಲ್ ಒಳಗಡೆ ಇದ್ದೀನಿ, ಸಭೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾರ್ಚ್ 31, 2021ಕ್ಕೆ ರಸೀದಿ ಎಷ್ಟಿತ್ತು, ಪಾವತಿ ಎಷ್ಟಿತ್ತು, ಠೇವಣಿ ಎಷ್ಟಿತ್ತು, ಸಾಲ ಎಷ್ಟಿತ್ತು, ಠೇವಣಿ ಸಾಲಗಳ ಅನುಪಾತ ಏನು, ಈ ರೀತಿ ಎಲ್ಲವನ್ನೂ ಹೇಳಿದಾಗ ಎಕ್ಸಾಕ್ಟ್ 1 ತಿಂಗಳಿಂದ ಅಂದ್ರೆ ಫೆಬ್ರವರಿ ಎಂಡಿಗೆ ಎಷ್ಟಿತ್ತು, ಈಗೇನಾಗಿದೆ ಅನ್ನೋದಕ್ಕೆ ಕಂಪೇರಿಸಬೇಕು. ಜೊತೆಗೆ ಎಕ್ಸಾಕ್ಟ್ 1 ವರ್ಷದ ಹಿಂದೆ ಅಂದ್ರೆ ಮಾರ್ಚ್ 31, 2020ಕ್ಕೆ ಏನಿತ್ತು ಅಂತ ಹೇಳಿ ಸಹಿತ ನಮಗೆ ಮಾಹಿತಿ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾವು ಈ ರೀತಿಯ ಒಂದು ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಅದರೊಳಗಡೆ ಹೆಡ್ಗಳು ಬೇಕಾದಷ್ಟು ಮಾಡಬಹುದು. ಈ ರೀತಿ ಒಂದು ಮಾಹಿತಿಯನ್ನು ಆಡಳಿತ ಮಂಡಳಿಗೆ ನಾವು ಕೊಡಬೇಕಾಗುತ್ತೆ. ಅದೇ ಮಾದರಿ ಒಳಗಡೆ ನಾನು ವಿಶೇಷವಾಗಿ ಹಿಂದಿನ ಇದ್ರೊಳಗಡೆ ಹೋದ್ರೆ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಠೇವಣಿ ಮತ್ತು ಸಾಲಗಳ ಅನುಪಾತ ಅಂತ ಹೇಳಿದ್ದೀನಿ. ಇದು ಸಹಿತ ತುಂಬಾ ಇಂಪಾರ್ಟೆಂಟ್, ಒಂದು ಸಹಕಾರಿ ಸಂಸ್ಥೆಯಾಗಿ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಮಗೆ ಸಂಯುಕ್ತ ಸಹಕಾರಿ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ. ಯಾವುದೇ ಸಂದರ್ಭದೊಳಗಡೆ ಒಟ್ಟು ನಾವು ಠೇವಣಿ 80% ಮಾತ್ರ ಸಾಲ ಕೊಡಬೇಕು, ಇನ್ನು 20% ರಿಸರ್ವ್ ಇರ್ಬೇಕಂತ ಹೇಳಿರೋದ್ರಿಂದ ಅದಕ್ಕೆ ಠೇವಣಿ ಮತ್ತು ಸಾಲಗಳ ಅನುಪಾತ ಪ್ರತಿ ತಿಂಗಳು ನಾವು ನೋಡ್ತಾ ಇದ್ವಿ. ಅಂದ್ರೆ ಉದಾಹರಣೆಗೆ 77.10 ಇದೆ 2020ಕ್ಕೆ, 2021ಕ್ಕೆ 77.25 ಇದೆ. ಡಿಸೆಂಬರ್ ಅನ್ನೋದು ಮಾರ್ಚ್ ಅನ್ನೋದ್ರಿಗೆ 79.87 ಅಂದ್ರೆ 80% ಮಾತ್ರ ನಾವು ಸಾಲ ಕೊಡಬಹುದಾಗಿರೋದ್ರಿಂದ ಪ್ರತಿ ತಿಂಗಳು ಇದು ಆಡಳಿತ ಮಂಡಳಿಗೆ ಬಂದ್ರೆ ನನ್ನ ಹತ್ರ ಅವೈಲೇಬಲ್ ಸಾಲ ಕೊಡೋದಕ್ಕೆ, ಹೊಸ ಸಾಲ ಕೊಡೋದಕ್ಕೆ ಫಂಡ್ಸ್ ಇದೆಯಾ ಇಲ್ಲ ಅನ್ನೋದು ನೇರವಾಗಿ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯನಿಗೂ ಸಹಿತ ಅದು ಮನವರಿಕೆ ಆಗುತ್ತೆ. ಇದನ್ನ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೊಸ ಸಾಲ ಕೊಡ್ಬೇಕಂತ ಹೇಳಿ ನಾವು ಸಾಲಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತೀವಿ. ಆದ್ರೆ ಅವಾಗ ನಿಮಗೆ ಕೊಡೋದಿಲ್ಲ,
ಹಣ ಇದ್ರೂ ಸಹಿತ ಅದನ್ನ ಕೊಟ್ರೆ ಅಂದ್ರೆ ನಮ್ಮ ಡೈರೆಕ್ಷನ್ ಸಂಯುಕ್ತ ಸಹಕಾರಿಯ ನಿರ್ದೇಶನ ಏನಿದೆ ಅದನ್ನ ವೈಲೇಷನ್ ಮಾಡ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಆಡಳಿತ ಮಂಡಳಿ ಒಳಗಡೆ ಆಡಳಿತ ಮಂಡಳಿ ಸದಸ್ಯರಿಗೆ ಸ್ಪಷ್ಟವಾದ ಮಾಹಿತಿಯನ್ನ ಹೆಚ್ಚು ಮಾಹಿತಿಯನ್ನು ಕೊಟ್ಟಾಗ ಅದರ ಆಧಾರದ ಮೇಲೆ ಆಡಳಿತ ಮಂಡಳಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಒಂದು ಸೂಕ್ತ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಹಿಂದಿನ ತಿಂಗಳ ಆರ್ಥಿಕ ಸ್ಥಿತಿ, ತಾಳೆಪಟ್ಟಿ, ಆದಾಯ ಮತ್ತು ವೆಚ್ಚಗಳಂದ್ರೆ ಈ ತಿಂಗಳು ಏನು ಆದಾಯ ಬಂದಿದೆ, ಏನು ವೆಚ್ಚ ಆಗಿದೆ ಅನ್ನೋದನ್ನು ವಿವರವಾಗಿ ನಾವು ಕೊಟ್ರಂದ್ರೆ ಯಾವುದೇ ಒಂದು ಸಂದರ್ಭದೊಳಗೆ ಹಿಂದಿನ ತಿಂಗಳ ವೆಚ್ಚ ಇಷ್ಟ ಆಗಿತ್ತು, ಈ ತಿಂಗಳ ಕಡಿಮೆ ಆಗಿದೆ ಅಥವಾ ಹೆಚ್ಚಾಗಿದೆ, ಆದಾಯನೂ ಅಷ್ಟೇ ಹಿಂದಿನ ತಿಂಗಳ ಆದಾಯ ಮತ್ತು ಈ ತಿಂಗಳ ಆದಾಯನ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದ್ ಬೇರೆ ತುಂಬಾ ವೇರಿಯೇಷನ್ ಇತ್ತಂದ್ರೆ ಆಗ್ಲೇ ತಕ್ಷಣಕ್ಕೆ ಇಷ್ಟೊಂದು ವೇರಿಯೇಷನ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ಆಡಳಿತ ಮಂಡಳಿ ಸದಸ್ಯರು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಸಿಇಒನ ಪ್ರಶ್ನೆ ಮಾಡೋದಕ್ಕಾಗತ್ತೆ. ಅವರು ಸಹಿತ ಆ ರೀತಿಯ ವ್ಯತ್ಯಾಸವನ್ನು ಗಮನಿಸಿ ಅದಕ್ಕೆ ಉತ್ತರ ಕೊಡಬೇಕಾದ ಸನ್ನಿವೇಶಗಳು ಇರೋದ್ರಿಂದ ಒಟ್ಟಾರೆ ಸಂಸ್ಥೆಯ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮಾಹಿತಿ ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಇರುತ್ತೆ ಅನ್ನೋ ಕಾರಣಕ್ಕಾಗಿ ವಿಷಯ 5 ಏನಿದೆಯಲ್ಲ, ಪ್ರತಿ ತಿಂಗಳು ವಿಷಯ 5ಅನ್ನ ಸಂಸ್ಥೆಯ ತಾಳೆಪಟ್ಟೆ ಆಗಿರ್ಬೋದು, ಆದಾಯ ವೆಚ್ಚ ಆಗಿರ್ಬೋದು, ಈ ರೀತಿಯ ವಿಷಯಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗಿದೆ. ಇನ್ನು ವಿಷಯ 6 ದತ್ತ ಅಧಿಕಾರವನ್ನು ಬಳಸಿ ಮಾಡಿದ ವೆಚ್ಚಗಳ ಮಾಹಿತಿ ಹಾಗೂ ಅನುಮೋದನೆ. ಇದನ್ನು ಸಹಿತ ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಸಹಕಾರಿ ಸಂಸ್ಥೆ ಒಳಗಡೆ ನಮಗೆ ಆಡಳಿತ ಮಂಡಳಿಯವರ ಮಧ್ಯೆ ತುಂಬಾ ಗೊಂದಲ ಇದೆ. ನನಗೊಂದು ಸಹಕಾರಿ ಸಂಸ್ಥೆಯಲ್ಲಿ ಹೇಳಿದ್ರು, ಅವ್ರೇನಂತ ಹೇಳಿದ್ರು ಅಂದ್ರೆ, ನಾವು ಆಡಳಿತ ಮಂಡಳಿ ಒಳಗೆ ಒಂದು ರೆಸಲ್ಯೂಷನ್ ಮಾಡಿದರೆ 5,000 ಖರ್ಚು ಮಾಡೋದಕ್ಕೆ ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಪವರ್ಸ್ ಕೊಟ್ಟಿದ್ದಾರೆ. ಸಹಜ ಇದೆ, ಯಾಕಂದ್ರೆ ದಿನಂಪ್ರತಿ ಆಡಳಿತ ಮಂಡಳಿ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಬಂದು ಡೇ ಟು ಡೇ ಬಿಸಿನೆಸ್ ಅನ್ನ ನಾವು ನೋಡ್ಕೊಳಕ್ ಆಗೋದಿಲ್ಲ ಸಹಿತ, ಯಾಕಂದ್ರೆ ನಮ್ದೇ ಆದ ವ್ಯವಹಾರಗಳಿರೋದ್ರಿಂದ. ಹಾಗಾಗಿ ಯಾವುದೇ ಒಂದು ಖರ್ಚು ಬಂದಾಗ ಪ್ರತಿಯೊಂದು ಸಣ್ಣ ವೆಚ್ಚಕ್ಕೂ ಸಹಿತ, ಸಣ್ಣ ಖರ್ಚಿಗೂ ಸಹಿತ ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು ಅಥವಾ ವ್ಯವಸ್ಥಾಪಕರಾಗಿರ್ಬೋದು ಆಡಳಿತ ಮಂಡಳಿ ಗಮನಕ್ಕೆ ತಂದು ಖರ್ಚು ಮಾಡೋದು ತುಂಬಾ ಡಿಲೇ ಆಗ್ತಾ ಕಾರಣಕ್ಕಾಗಿ ಒಂದು ಅಮೌಂಟ್ ಅನ್ನ ಆಡಳಿತ ಮಂಡಳಿ ಫಿಕ್ಸ್ ಮಾಡಿ ಅಲ್ಲಿವರೆಗೂ ಏನಾದ್ರೂ ಖರ್ಚಿದ್ರೆ ನೀನೇ ಖರ್ಚು ಮಾಡಂತ ಹೇಳಿ ಪವರ್ ಅನ್ನ ಡೆಲಿಗೇಟ್ ಮಾಡ್ತೀವಿ ಅಥವಾ ಆ ಒಂದು ಅಧಿಕಾರವನ್ನ ದತ್ತ ಮಾಡಿರ್ತೀವಿ ಅವರಿಗೆ. ಆ ರೀತಿ ಒಂದು ಪವರ್, ಡೆಲಿಗೇಟೆಡ್ ಪವರ್ ನೊಳಗಡೆ ಅವ್ರು ಏನ್ ವೆಚ್ಚ ಮಾಡ್ಯಾರ ಅದನ್ನ ಮಾಹಿತಿ ನೀವು ಆಡಳಿತ ಮಂಡಳಿ ಕೊಡ್ಬೇಕು. ಒಂದು ಸಹಕಾರಿ ಸಂಸ್ಥೆ 5,000 ರೂಪಾಯಿದವರೆಗೆ ನಾವು ಸಿಇಒ ಕೊಟ್ಬಿಟ್ಟಿವ್ರಿ, 5,000 ತನಕ ಏನ್ ಖರ್ಚು ಮಾಡ್ತಾನೆ ನಮ್ಗೆ ಗೊತ್ತಾಗಲ್ಲ, ನಾವೇ ಪವರ್ ಕೊಟ್ಟಿರೋದನ್ನ ಕೇಳಕ್ ನಮಗ್ ಬಾಯಿನೂ ಇಲ್ಲ, ಏನ್ ಆಗ್ತಾ ಇದೆ ನಮ್ಮ ಸಂಸ್ಥೆಗಂತ ಗುರ್ತೇನೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆ ರೀತಿಯ ಸನ್ನಿವೇಶಗಳ ನಿರ್ಮಾಣ ಆಗಬಾರ್ದು ಅನ್ನೋದಾತಂದ್ರೆ, ಉದಾಹರಣೆಗೆ ನಾನು ಇಲ್ಲಿ ಒಂದು ಸಣ್ಣ ಸಂಸ್ಥೆಯ ಲೆಕ್ಕವನ್ನು ಇಟ್ಕೊಂಡು ಸುಮಾರು ಒಂದು 500 ರೂಪಾಯಿದವರೆಗೂ ಸಹಿತ ಖರ್ಚು ಮಾಡೋದಕ್ಕೆ ನಾವು ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಧಿಕಾರ ಕೊಟ್ಟಿವಿ ಅಂತ ಹೇಳಿದ್ರೆ, ಅವರು ಪ್ರತಿ ತಿಂಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕಿ ಆಡಳಿತ ಮಂಡಳಿ ಕೊಡಬೇಕು. ದತ್ತಾಧಿಕಾರವನ್ನು ಬಳಸಿ ಮಾಡಿದ ವೆಚ್ಚಗಳ ಮಾಹಿತಿ ಏನಿದೆ ಅದೆಲ್ಲವನ್ನು, ಉದಾಹರಣೆಗೆ ಒಂದು 10 ರೂಪಾಯಿದ್ದು ಏನೇ ಎಕ್ಸ್ಪೆಂಡಿಚರ್ ಮಾಡಿದ್ರು ಸಹಿತ ಆ ಎಲ್ಲ ವಿವರಗಳನ್ನ ಆಡಳಿತ ಮಂಡಳಿಗೆ ಕೊಡಬೇಕಾದಾಗ, ಉದಾಹರಣೆಗೆ ಸಬ್ ಹೆಡ್ಗಳನ್ನ ಮಾಡಿ ಮುದ್ರಣ ಮತ್ತು ಸ್ಟೇಷನರಿ ಒಳಗಡೆ ಒಂದು 10 ರೂಪಾಯಿದು ಏನೋ ಒಂದು ಪೆನ್ ತಂದಿನಿ ಅಂತ ಹೇಳಿದ್ರು ಸೇರಿಸಿ, ಆದ್ರೆ ಮುದ್ರಣ ಮತ್ತು ಸ್ಟೇಷನರಿ ಒಳಗಡೆ ಎಷ್ಟು ವೋಚರ್ಗಳ ಮಧ್ಯೆ ಎಷ್ಟು ಹಣ ಖರ್ಚಾಗಿದೆ, ಅಂಚೆ ವೆಚ್ಚ ಆಗಿರ್ಬೋದು, ರಿಫ್ರೆಶ್ಮೆಂಟ್ ಇರ್ಬೋದು, ಈ ತರ ಎಷ್ಟೇ ಹೆಡ್ಗಳಿದ್ರು ಏನೇನು ಖರ್ಚು ಮಾಡಿ ಅನ್ನೋದು ಸಂಕ್ಷಿಪ್ತವಾಗಿ ಅಥವಾ ಹೆಡ್ ವಾರ್ ಅಂದ್ರೆ ಅದನ್ನ ಕೊಡ್ಬೇಕು. ಆದ್ರೆ ಯಾರಾದ್ರೂ ಒಬ್ಬ ಆಡಳಿತ ಮಂಡಳಿ ಸದಸ್ಯರು ಅದರ ವಿವರಗಳನ್ನ ಕೇಳಿದ್ರೆ ವಿವರಗಳನ್ನ ಆಡಳಿತ ಮಂಡಳಿ ಸಭೆಗೆ ತಂದಿರಬೇಕು, ಅದೆಲ್ಲವನ್ನು ಹೇಳ್ಬೇಕಾಗುತ್ತೆ. ಆ ಕಾರಣಕ್ಕೆ ಇದು ಸಹಿತ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಒಟ್ಟಾರೆ ಸಂಸ್ಥೆಯ ಎಲ್ಲ ಆಗು ಹೋಗುಗಳ ಮೇಲೆ ಆಡಳಿತ ಮಂಡಳಿ ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ 2 ಮಾಡಿದ್ದೇನೆ. 500 ರೂಪಾಯಿಗಿಂತ ಕಡಿಮೆ ಇದ್ದಿದ್ದನ್ನ ಕೊಡಬೇಕು, ಕೆಲವೊಂದ್ ಬೇರೆ 500ಗಿಂತ ಹೆಚ್ಚು ಇದ್ರೂ ಸಹಿತ ಮ್ಯಾಂಡೇಟರಿ ಪೇಮೆಂಟ್ಸ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ವೇತನ, ನಾವು ಆಲ್ರೆಡಿ ಅವ್ರಿಗೆ ವೇತನ ಶ್ರೇಣಿ ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ, ಮತ್ತೊಮ್ಮೆ ತಿಂಗಳಾಗ್ತಿದ್ದಂಗೆ ಅವರು ಆಡಳಿತ ಮಂಡಳಿ ಒಪ್ಪಿಗೆ ತಗೊಳ್ಳೋ ಅಗತ್ಯ ಇಲ್ಲ. ಅದೇ ರೀತಿ ಬಾಡಿಗೆ ಅಗ್ರಿಮೆಂಟ್ ಆಗಿರುತ್ತೆ, ವಿದ್ಯುತ್ ಶಕ್ತಿ ಬಿಲ್ ಅದು ಬಿಲ್ ಬರುತ್ತೆ, ಅದ್ರೊಳಗಡೆ ದೂರವಾಣಿ ಬಿಲ್, ಈ ರೀತಿ ಮ್ಯಾಂಡೇಟರಿ ಪೇಮೆಂಟ್ಗಳು ಅದು ಹೆಚ್ಚು ಕಡಿಮೆ ಆಗದ ರೀತಿ ಒಳಗಡೆ ಇರುವಂತ ಪೇಮೆಂಟ್ಗಳೆಲ್ಲನೂ ಅದು ಈ ಒಂದು 500ಕ್ಕಿಂತ ಹೆಚ್ಚು ಇತ್ತು, ಅದು ಲಕ್ಷಗಟ್ಟಲೆ ಇದ್ರು ಆ ಎಲ್ಲ ವೆಚ್ಚಗಳನ್ನ ಮಾಡೋದಕ್ಕೆ ಅಧಿಕಾರ ಕೊಟ್ಟಿರ್ತೀವಿ. ಅವ್ರು ಏನೇನು ವೆಚ್ಚ ಮಾಡ್ರೆ ಅಷ್ಟು ವಿವರಗಳನ್ನ ಆಡಳಿತ ಮಂಡಳಿಗೆ ಈ ಹೆಡ್ ನೊಳಗಡೆ ದತ್ತ ಅಧಿಕಾರವನ್ನು ಬಳಸಿ ಮಾಡಿದ ವೆಚ್ಚಗಳ ಮಾಹಿತಿಯನ್ನು ಮತ್ತು ಕೊಟ್ಟು ಅದಕ್ಕೆ ಅನುಮೋದನೆ ತಗೋಬೇಕು. ಇದು ವಿಷಯ 6 ಪ್ರತಿ ಆಡಳಿತ ಮಂಡಳಿ ಸಭೆಗೆ ಇರಬೇಕಂತೇಳಿ ನಾನು ಭಾವಿಸ್ತೇನೆ. ಇನ್ನು ವಿಷಯ 7 ಅಂತ ಹೇಳಿದ್ರೆ, ದತ್ತ ಅಧಿಕಾರವನ್ನು ಬಳಸಿ ನೀಡಿದ ಸಾಲಗಳ ಮಾಹಿತಿ ಹಾಗೂ ಅನುಮೋದನೆ. ಉದಾಹರಣೆಗೆ ನಾವು ಸಾಲದ ವಿಚಾರಕ್ಕೂ ಸಹಿತ ಅವ್ರಿಗೆ ಒಂದಿಷ್ಟು ಅಧಿಕಾರ ಹಸ್ತಾಂತರಿಸಬೇಕಾಗುತ್ತೆ. ಉದಾಹರಣೆಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಪಿಗ್ಮಿ ಆಧಾರಿತ ಸಾಲ, ಅವಂದೇ ಒಂದು 10,000 ರೂಪಾಯಿ ಪಿಗ್ಮಿ ಇದೆ, ನಾನು ಒಂದು 5,000 ರೂಪಾಯಿ ಕೇಳಕ್ ಬಂದಾನಂದ್ರೆ ಇಲ್ರಿ ನಾನು ಆಡಳಿತ ಮಂಡಳಿ ಒಪ್ಪಿಗೆ ತಗೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ವ್ಯವಹಾರ ನಡೆಯೋದು. ಆ ಕಾರಣಕ್ಕಾಗಿ ಪಿಗ್ಮಿ ಆಧಾರದ ಮೇಲೆ ಅಪ್ ಟು ಅದ ಪಿಗ್ಮಿ ಇಷ್ಟು % ವರೆಗೂ ಸಾಲ ಸ್ಯಾಂಕ್ಷನ್ ಮಾಡೋ ಅಧಿಕಾರವನ್ನ ನಾವು ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಡ್ಬೇಕಾಗುತ್ತೆ. ಅದೇ ಮಾದರಿ ಒಳಗಡೆ ಯಾರ್ದೋ ಒಂದು
ಠೇವಣಿ ಮೇಲೆ ಸಾಲ ಬೇಕಾಗಿದೆ, ಅದನ್ನು ಸಹಿತ ನಮ್ಮ ಸಂಸ್ಥೆಗೆ ಏನು ಅಷ್ಟೊಂದು ಹೊರೆ ಆಗಲ್ಲ. ಅವ್ರದೇ ಠೇವಣಿ ಒಳಗಡೆ ಸಾಲ ಕೊಡ್ತಿರೋದ್ರಿಂದ ಅದಕ್ಕೂ ಇಷ್ಟು ಪರ್ಸೆಂಟೇಜ್ ವರೆಗೆ ಕೊಡಬಹುದು ಅಂತ ಹೇಳಿ ಆಡಳಿತ ಮಂಡಳಿ ಒಂದು ನಿರ್ಣಯದ ಮೂಲಕ ಈ ಎಲ್ಲ ಅಧಿಕಾರವನ್ನ ನಾವು ಸಿಇಒಗಳಿಗೆ ಹಸ್ತಾಂತರಿಸಬೇಕಾಗುತ್ತೆ. ಅದೇ ಮಾದರಿ ಒಳಗಡೆ ಬಂಗಾರದ ಆಭರಣದ ಸಾಲ, ಇವತ್ತು ಬಂಗಾರದ ಆಭರಣ ತಗೊಂಡೋಗಿ ಮನಿ ಲೆಂಡರ್ಸ್ ನಾವು ಹೋದ್ವಿ ಅಂದ್ರೆ, ಪಾನ್ ಬ್ರೋಕರ್ಸ್ ಹೋದ್ರೆ ಇಮಿಡಿಯೇಟ್ ಆಗಿ ಅದನ್ನ ಅಡಮಾನ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಅವರು ಸಾಲ ಕೊಟ್ಟು ಕಳಿಸ್ತಿರ್ಬೇಕಾದಾಗ ನಮ್ಮ ಹತ್ರ ಯಾರ ಬಂಗಾರ ಸಾಲಕ್ಕೆ ಬಂದಾರೆ ಅಂದ್ರೆ ಆಡಳಿತ ಮಂಡಳಿ ಸಭೆ ಆಗ್ಬೇಕು, ಈ ರೀತಿ ಹೇಳ್ತಾ ನಾವು ಕುಂತ್ರೆ ಅಂದ್ರೆ ಇದಾಗಲ್ಲ. ಆ ಕಾರಣಕ್ಕಾಗಿ ನಮ್ಮ ಸಾಮರ್ಥ್ಯ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸಿಬ್ಬಂದಿಗಳ ಸಾಮರ್ಥ್ಯವನ್ನು ನೋಡಿಕೊಂಡು ನಾವು ಬೇರೆ ಬೇರೆ ಸಾಲಗಳನ್ನ ಅವರಿಗೆ ಡೆಲಿಗೇಟ್ ಮಾಡ್ಬೇಕಾಗತ್ತೆ, ಅಮೌಂಟ್ ಫಿಕ್ಸ್ ಮಾಡಿ. ಆ ರೀತಿ ಏನು ಅವರಿಗೆ ಪವರ್ ಡೆಲಿಗೇಟ್ ಮಾಡಿದ್ವಿ, ಅವರ ಆ ಒಂದು ಅಧಿಕಾರವನ್ನ ಬಳಸಿ ಅವ್ರು ಯಾರ್ಯಾರಿಗೆ ಸಾಲ ಕೊಟ್ಟಾರ ಅಷ್ಟು ಸಾಲಗಳ ಮಾಹಿತಿಯನ್ನ ಆತ ಆಡಳಿತ ಮಂಡಳಿ ಮುಂದೆ ಇಡಬೇಕು ಮತ್ತು ಅದಕ್ಕೆ ಅನುಮೋದನೆ ಪಡ್ಕೋಬೇಕಾಗುತ್ತೆ. ಆ ಕಾರಣಕ್ಕಾಗಿ ಪ್ರತಿ ಆಡಳಿತ ಮಂಡಳಿ ಸಭೆ ಒಳಗಡೆ ದತ್ತ ಅಧಿಕಾರವನ್ನು ಬಳಸಿ ನೀಡಿದ ಸಾಲಗಳ ಮಾಹಿತಿ ಹಾಗೂ ಅನುಮೋದನೆಯನ್ನು ಸಹಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಸಹಿತ ನಾವು ಪಡ್ಕೋಬೇಕಾಗುತ್ತೆ. ಇನ್ನು ವಿಷಯ 8 ಏನಿರ್ಬೇಕಂತ ಹೇಳಿದ್ರೆ, ಹಿಂದಿನ ತಿಂಗಳ ಠೇವಣಿ ಮತ್ತು ಸಾಲಗಳ ತುಲನಾತ್ಮಕ ಸ್ಥಿತಿ ಪರಿಶೀಲನೆ. ನನಗೆ ಎಕ್ಸಾಕ್ಟ್ ಏನಾಗ್ತಾ ಇದೆ ಅನ್ನೋದನ್ನು ಸಹಿತ ನಾವು ಗಮನಿಸಬೇಕಾಗುತ್ತೆ. ಉದಾಹರಣೆಗೆ ಹಿಂದಿನ ತಿಂಗಳ ನನ್ನ ಠೇವಣಿ ಏನಿತ್ತು, ಈ ತಿಂಗಳು ಏನಿದೆ, ಎರಡಕ್ಕೂ ಕಂಪೇರ್ ಮಾಡಿ ಅದು ಗ್ರೋತ್ ಆಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ. ಅದೇ ಮಾದರಿ ಒಳಗಡೆ ಸಾಲ, ಹಿಂದಿನ ತಿಂಗಳು ನನ್ನ ಸಾಲ ಎಷ್ಟಿತ್ತು, ಈ ತಿಂಗಳು ಎಷ್ಟಿದೆ, ಅದರ ಒಳಗಡೆ ಸಾಲದ ಒಳಗಡೆ ವೃದ್ಧಿ ಆಗ್ತಾ ಇದೆಯಲ್ಲ ಅನ್ನೋದನ್ನು ಸಹಿತ ತಿಳ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ನಾನು ಇದು ಎಲ್ಲವನ್ನು ಪ್ರಾಕ್ಟಿಕಲ್ ಇಡೀ ರಾಜ್ಯ ತುಂಬಾ ಬೇರೆ ಬೇರೆ ಸಹಕಾರಿ ಸಂಸ್ಥೆ ಒಳಗಡೆ ಓಡಾಡಿದ ನಂತರ ಇವೆಲ್ಲವೂ ಮಹತ್ವ ಅಂತ ನನಗನ್ಸಿದೆ. ನಾನು ಗುಲ್ಬರ್ಗದ ಒಳಗಡೆ ಒಂದು ಪ್ರವಾಸ ಹೋದಾಗ ಗುಲ್ಬರ್ಗದ ಒಂದು ಸಂಸ್ಥೆ ಒಳಗಡೆ ಭೇಟಿ ನೀಡಿದ ಒಳಗಡೆ, ಹಾಗೆ ಅದರ ಉಪಾಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಬ್ಬರು ಜೊತೆ ಮಾತಾಡ್ತಕ್ಕಂಥದ್ದು, ನಿಮ್ಮ ಠೇವಣಿ ಎಷ್ಟು ಅಂತ ಕೇಳಿದೆ. ಸಣ್ಣ ಸಂಸ್ಥೆ, ಸುಮಾರು ಒಂದು 5 ಕೋಟಿ ಅಷ್ಟು ನಮ್ಮ ಠೇವಣಿ ಅಂತ ಹೇಳಿದ್ರು. ಸರಿ ಅಂತ ಎಲ್ಲಾನು ಮಾತಾಡ್ತಾ ಇರ್ಬೇಕಾದಾಗ ನಿಮ್ ಸಾಫ್ಟ್ವೇರ್ ಯಾವ್ದು ಇತ್ಯಾದಿ ಅಂತ ಕೇಳಿದಾಗ ಅವರು ಸಾಫ್ಟ್ವೇರ್ ಬಗ್ಗೆ ಹೆಚ್ಚು ನಾಲೆಜ್ ಇರಲಿಲ್ಲ. ಆ ಕಾರಣಕ್ಕಾಗಿ ಅವ್ರು ಸರಿಯಾಗಿ ಹೇಳಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಸಿಸ್ಟಮ್ ಮುಂದೆ ಕುಂತು ಅದು ಯಾವ್ದು ಸಾಫ್ಟ್ವೇರ್ ಏನಂತ ಹೇಳಿ ಇತ್ಯಾದಿ ನೋಡಿ ಅವ್ರು ಬ್ಯಾಲೆನ್ಸ್ ಶೀಟ್ ಹಾಕಿದ್ರು. ಬ್ಯಾಲೆನ್ಸ್ ಶೀಟ್ ಹಾಕಿದ್ರೆ ಅವ್ರು 5 ಕೋಟಿ ಅಂತ ಹೇಳಿದ್ದಾರೆ. ಅದು ಆಗ್ಲೇ ಅದು ಹತ್ರ 4,25,00,000 ಬಂದಿದೆ. ಅಂದ್ರೆ ಮಾರ್ಚ್ ಫಿಗರ್ ಅವರು ಹೇಳಿದ್ದಾರೆ. ನಾನು ಒಂದು 3 ತಿಂಗಳ ನಂತರ ಜೂನ್ ಆಜುಬಾಜು ಹೋಗಿದೆ. ಕಳೆದ 3 ತಿಂಗಳದೊಳಗಡೆ ಅವ್ರದ್ದು 75 ಲಕ್ಷ ರೂಪಾಯಿ ಠೇವಣಿ ಕಡಿಮೆ ಆಗಿದೆ. ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಾಗ್ಲಿ ಅಲ್ಲಿ ಉಪಾಧ್ಯಕ್ಷರಿಗಾಗ್ಲಿ ಅದರ ಗಮನನೇ ಇಲ್ಲ. ಅವ್ರು ಇವತ್ತು ಸಹಿತ 5 ಕೋಟಿ ಇದೆ ಅಂತ ಅನ್ಕೊಂಡಾರೆ. ನಾನು ಬ್ಯಾಲೆನ್ಸ್ ಶೀಟ್ ನೊಳಗಡೆ ಹೇಳಿ ಇಲ್ಲ ನಿಮ್ದು 4.25 ಬಂದಿದೆ ಅಂದಾಗ ಅವ್ರು ಗುರುತು 75 ಲಕ್ಷ ರೂಪಾಯಿದಷ್ಟು ಠೇವಣಿ ಕಳೆದ 3 ತಿಂಗಳದೊಳಗಡೆ ನಮ್ಮಿಂದ ಹೊರಗಡೆ ಹೋಗಿದೆ ಅಂತ ಹೇಳಿ ಅವ್ರ ಗಮನಕ್ಕೆ ಇಲ್ಲ. ಆ ರೀತಿ ವಿಚಾರಗಳಾಗ್ಬಾರ್ದು. ಪ್ರತಿ ತಿಂಗಳು ನನ್ನ ಸಂಸ್ಥೆ ಏನ್ ಆಗ್ತಾ ಇದೆ, ನನ್ನ ಸಂಸ್ಥೆ ಒಳಗಡೆ ಎಲ್ಲ ವಿಚಾರದ ಒಳಗಡೆ ಸಹಿತ ಮಾಹಿತಿ ಬೇಕಂದ್ರೆ ಈ ರೀತಿ ಒಂದು ವಿಷಯವನ್ನು ಇಟ್ಕೊಂಡು ನಾವು ಅದನ್ನ ಚರ್ಚೆ ಮಾಡ್ಬೇಕಾಗತ್ತೆ. ಅವಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈ ರೀತಿಯ ಒಂದು ವಿಷಯವನ್ನು ಕುರಿತು ನಮಗೆ ಮಾಹಿತಿ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಷಯ 9, ಅವಧಿಗೆ ಮುಂಚೆ ಮರುಪಾವತಿಯಾದ ಠೇವಣಿಗಳ ಮಾಹಿತಿ ಹಾಗೂ ಅನುಮೋದನೆ. ಸಾಕಷ್ಟು ಸಹಕಾರಿ ಸಂಸ್ಥೆಗಳು ಇದು ಮಹತ್ವ ಅಲ್ಲ ಅಂತ ತಿಳ್ಕೊಂತಾರೆ, ಆದ್ರೆ ನಾನು ಇದು ಸಹಿತ ತುಂಬಾ ಮಹತ್ವದ ವಿಷಯ ಅಂತ. ಯಾವ್ದೇ ಠೇವಣಿ ಮೆಚೂರ್ ಆದ್ಮೇಲೆ ಕ್ಲೋಸ್ ಆದ್ರೆ ಏನ್ ತೊಂದರೆ ಇಲ್ಲ, ಆದ್ರೆ ಪ್ರೀ ಮೆಚೂರ್ ಕ್ಲೋಸ್ ಆಗುತ್ತಂದ್ರೆ 2-3 ವಿಚಾರಗಳನ್ನ ನಾವು ಗಮನಿಸಬೇಕು. ಒಂದು, ನಾವು ಹಣಕಾಸು ವ್ಯವಹಾರದೊಳಗಡೆ ಇರೋದ್ರಿಂದ ಹಣಕಾಸಿನ ವಿಚಾರ ಅಂತ ಹೇಳಿದ್ರೆ ಅದು ತುಂಬಾ ಸೆನ್ಸಿಟಿವ್ ಕಮಾಡಿಟಿ ಆಗಿರೋದ್ರಿಂದ ನಮ್ಮ ಅಕ್ಕಪಕ್ಕದ ಊರುಗಡೆ ಇವತ್ತು ಸಹಕಾರಿ ಸಂಸ್ಥೆಗಳು, ವಿಶೇಷವಾಗಿ ಹಣಕಾಸು ಸಂಸ್ಥೆಗಳು ಏನಂದ್ರೆ ಯಾವುದೇ NBFC ಇರಬಹುದು, ಅಥವಾ ಸಹಕಾರಿ ಸಂಸ್ಥೆ ಇರಬಹುದು, ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳೇ ಇರಬಹುದು, ಅದ್ರ ಮಧ್ಯೆ ನಾವು ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ಠೇವಣಿ ದರ ಏನಿದೆ, ಉದಾಹರಣೆಗೆ ಯಾವುದೋ ಒಂದು ಸಹಕಾರಿ ಸಂಸ್ಥೆ ನಮ್ಮ ಊರಿಗೆ ಹೊಸದಾಗಿ ಆರಂಭ ಆಗಿದೆ, ಸಹಜವಾಗಿ ಅದು ಇನಾಗ್ರೇಷನ್ ಆಫರ್ ಅಂತ ಹೇಳಿ ನಮಗಿಂತ ಹೆಚ್ಚು ಬಡ್ಡಿ ಕೊಡ್ತಿರಬಹುದು. ಆ ಕಾರಣಕ್ಕಾಗಿ ನನ್ನ ಹತ್ರ ಇರುವಂತ ಹಣ ಪ್ರೀ ಮೆಚೂರ್ ಕ್ಲೋಸ್ ಆಗಿ ಆ ಸಂಸ್ಥೆಗೆ ಹೋಗುವಂತ ಸನ್ನಿವೇಶಗಳಿರ್ತವೆ. ಆ ರೀತಿ ಪ್ರೀ ಮೆಚೂರ್ ಆಗ್ತಾ ಇದೆ ಅಂದಾಗ ಯಾಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನನಗೊಂದು ಮಾನದಂಡ ಬೇಕು. ಇಲ್ಲ ಪ್ರೀ ಮೆಚೂರ್ ಆಗ್ತಾ ಇದೆ ಅನ್ನೋದೇ ನಮ್ ಗಮನಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದರ ಆಧಾರದ ಮೇಲೆ ನಾವು ತೀರ್ಮಾನ ಕೈಗೊಳ್ಳೋದು ಹೆಂಗೆ? ನಮ್ಮ ಬಡ್ಡಿ ದರವನ್ನು ಏರಿಸಬೇಕಾ, ಕಡಿಮೆ ಮಾಡಬೇಕಾ, ಏನನ್ನೋದು ನಮ್ಮ ಗಮನಕ್ಕೆ ಬರ್ಬೇಕು. ಆ ಕಾರಣಕ್ಕಾಗಿ ಪ್ರೀ ಮೆಚೂರ್ ಇದು ಒಂದು ಭಾಗ. ಇನ್ನೊಂದು, ನಾನು ಆಗ್ಲೇ ಹೇಳಿದಂಗೆ ಸೆನ್ಸಿಟಿವ್ ಕ್ಷೇತ್ರದೊಳಗಡೆ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಯಾರು ನಮ್ಮ ಸಂಸ್ಥೆಯ ಅಗೇನೆಸ್ಟ್ ಆಗಿ ಏನೋ ಒಂದು ಸುದ್ದಿ ಹಬ್ಬಿರಬಹುದು, ಆ ಕಾರಣಕ್ಕಾಗಿ ನನ್ನ ಹತ್ರ ಠೇವಣಿ ವಿಡ್ರಾ ಆಗ್ತಿರಬಹುದು. ಹಾಗಾಗಿ ಯಾಕೆ ಇದು ಹೆಚ್ಚು ವಿಡ್ರಾ ಆಗ್ತಾ ಇದೆ? ಉದಾಹರಣೆಗೆ ನನ್ನ ಬ್ಯಾಂಕ್ ಒಂದು 500 ಕೋಟಿ ಠೇವಣಿ ಇರುವಂತ ನನ್ನ ಬ್ಯಾಂಕ್ ನೊಳಗಡೆ ಪ್ರತಿ ತಿಂಗಳು ಒಂದು 3-4 ಕೋಟಿಯಷ್ಟು ಹಣ ಪ್ರೀ ಮೆಚೂರ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಕ್ಸೆಪ್ಟಬಲ್. ಯಾರೋ ಒಂದಷ್ಟು ನಮ್ಮ ಹತ್ರ ಠೇವಣಿ ಮಾಡಿದ್ದಾರೆ, ದಿಢೀರ್ ಅಂತ ಹೇಳಿ ಅವ್ರಿಗೊಂದು ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಬಂದಿದೆ, ಇನ್ಯಾವುದೋ ಆಸ್ತಿ ಖರೀದಿಗೆ ಅವ್ರ ಅಪಾರ್ಚುನಿಟಿ ಬಂದಿದೆ, ಮಕ್ಕಳ ಮದುವೆ ಇನ್ನು ತುಂಬಾ ದಿನ ಅನ್ಕೊಂಡಿದ್ರು ಆದ್ರೆ ದಿಢೀರ್ ಅಂತ ಮಕ್ಕಳ ಮದುವೆ ಫಿಕ್ಸ್ ಆಗಿದೆ, ಇದು ಎಲ್ಲ ಸಹಜ. ಅದಕ್ಕೆ ಆದ್ರೆ
ನನ್ನ ಹತ್ರ ಏನು ಒಂದು 500 ಕೋಟಿ ಡೆಪಾಸಿಟ್ಗೆ ಸುಮಾರು 4 ರಿಂದ 5 ಕೋಟಿ ಹೋಗುತ್ತೆ ಪ್ರತಿ ತಿಂಗಳು, ಸಹಜ ಅಂತ ಭಾವಿಸಿದ್ರೆ ದಿಢೀರ್ ಅಂತ 10 ಕೋಟಿ ಹೋಗ್ತಾ ಇದೆ, 15 ಕೋಟಿ ಹೋಗ್ತಾ ಇದೆ ಅಂದಾಗ ನನಗೆ ಅಲಾರಾಮ್ ಹಂಗಿರ್ಬೇಕಲ್ಲ, ಯಾಕೆ ಇಷ್ಟೊಂದು ಪ್ರೀಮೆಚೂರ್ ಕ್ಲೋಸ್ ಆಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನ ಗಮನಿಸೋದಕ್ಕೆ ನಮಗೆ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಆತ್ಮೀಯ ಸಹಕಾರಿ ಮಿತ್ರರೇ, ನಾವು ಇದನ್ನೆಲ್ಲವನ್ನು ಮಾಡೋಣ. ವಿಷಯ 9 ಅವಧಿಗೆ ಮುಂಚೆ ಮರುಪಾವತಿಯಾದ ಠೇವಣಿಗಳ ಮಾಹಿತಿ ತಗೋಬೇಕು, ಅದಕ್ಕೆ ಅನುಮೋದನೆ ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ವಿಷಯ 10 ಸುಸ್ಥಿರ ಸಾಲಗಳ ತುಲನಾತ್ಮಕ ಸ್ಥಿತಿ ಪರಿಶೀಲನೆ. ತುಂಬಾ ಒಂದು ಆರ್ಥಿಕ ಸಂಸ್ಥೆ ಆಗಿರೋದ್ರಿಂದ ನಾವು ಕೊಟ್ಟಿರುವಂತಹ ಸಾಲಗಳು ಯಾವ ರೀತಿ ರಿಕವರಿ ಆಗ್ತಾ ಇದಾವ ಅನ್ನೋದನ್ನು ಸಹಿತ ನಾವು ಗಮನಿಸಲಿಲ್ಲ ಪ್ರತಿ ತಿಂಗಳು ಅಂತ ಹೇಳಿದ್ರೆ ಇದು ಸಹಿತ ತುಂಬಾ ಒಂದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಆ ಕಾರಣಕ್ಕಾಗಿ ಕಳೆದ ತಿಂಗಳಿನ ಸುಸ್ಥಿರ ಸಾಲಗಳ ಸಂಖ್ಯೆ ಎಷ್ಟಿತ್ತು, ಈ ತಿಂಗಳು ಎಷ್ಟಿದೆ, ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ. ಉದಾಹರಣೆಗೆ ಇಲ್ಲಿ ನಾನು ಕೊಟ್ಟಿರೋ ಉದಾಹರಣೆ ಮಾರ್ಚ್ ಆಗಿರೋದ್ರಿಂದ ಸಹಜವಾಗಿ ಒಂದು ಆರ್ಥಿಕ ಸಂಸ್ಥೆಯಾಗಿ ಮಾರ್ಚ್ ಒಳಗಡೆ ನಮ್ಮ ಸಾಲಗಾರರ ಮೆಂಟಾಲಿಟಿನೂ ಸಹಿತ ಮಾರ್ಚ್ ಅನ್ಕೊಂಡೆ ಎಲ್ಲರೂ ಸಾಲ ಕೇಳ್ತಾರೆ, ಅದನ್ನ ಸಾಲ ರಿಕವರಿಗೆ ಬಂದೇ ಬರ್ತಾರೆ ಅನ್ನೋದಿರುತ್ತೆ. ಜೊತೆಗೆ ನಮ್ಮ ಒಂದು ವರ್ಷದ ಆರ್ಥಿಕ ತಕ್ತೆಗಳಿದೆ, ಬ್ಯಾಲೆನ್ಸ್ ಶೀಟ್, ಪೇಂಡ್ ಎಲ್ಲ ಆರೋಗ್ಯಪೂರ್ಣ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ನಾವು ಸಹಿತ ಶ್ರಮ ವಹಿಸಿ ಸಾಲಗಳನ್ನ ವಸೂಲು ಮಾಡ್ತೀವಿ ಮಾರ್ಚ್. ಆ ಒಂದು ಮಾರ್ಚ್ ಫಿಗರ್ ನ ಇಲ್ಲಿ ಕೊಟ್ಟಿದ್ದೇನೆ. ಉದಾಹರಣೆಗೆ ಫೆಬ್ರವರಿ 2021ಕ್ಕೆ ಬೇರೆ ಬೇರೆ ಸಾಲಗಳ ಮೂಲಕ 51 ಸುಸ್ಥಿರ ಸಾಲಗಳಿತ್ತು, ಅದು ಮಾರ್ಚ್ಗೆ 12 ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಅಲ್ಲಿ ಸಿಬ್ಬಂದಿಗಳಿರ್ಬೋದು, ಮಾರ್ಚ್ನ ಒಂದು ಸನ್ನಿವೇಶವನ್ನು ಸರಿಯಾಗಿ ಬಳಸಿಕೊಳ್ಳೋದ್ರ ಮೂಲಕ ಸಾಕಷ್ಟು ಸಾಲಗಳನ್ನ ರಿಕವರಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೊಂದು ಮಾನದಂಡ ಸಿಗುತ್ತೆ. ಬೈ ಚಾನ್ಸ್ ಇದೇ ರಿವರ್ಸ್ ಇತ್ತು ಅಂತ ಇಟ್ಕೋಣ, ಫೆಬ್ರವರಿ ಒಳಗಡೆ 12 ಇತ್ತು, ಮಾರ್ಚ್ ಅನ್ನೋದ್ರಾಗ 57 ಆಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿ ಒಳಗಡೆ ಕೆಲಸ ನಡೀತಾ ಇಲ್ಲ ನನ್ನ ಸಂಸ್ಥೆ ಒಳಗಡೆ. ಅಲ್ಲಿ ಸಿಬ್ಬಂದಿಗಳ ಮೇಲೆ ಒತ್ತಡ ಹಾಕೋದ್ರ ಮೂಲಕ ವಿಶೇಷವಾಗಿ ಅದಕ್ಕೆ ಬೇಕಾಗಿರುವಂತ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಸಾಲದ ರಿಕವರಿಗೆ ನಾವು ಹೆಚ್ಚು ಮಹತ್ವ ಕೊಡೋದಕ್ಕೆ ನಮಗೆ ಒಂದು ಮಾರ್ಗದರ್ಶನ ಅಂದ್ರೆ ನಮಗೊಂದು ಮಾಹಿತಿ ಸಿಕ್ಕದಂದ್ರೆ ಅದಕ್ಕೆ ಆಧಾರವಾಗಿ ಆಡಳಿತ ಮಂಡಳಿ ಯೋಜನೆಯನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ವಿಷಯ 10 ಈ ವಿಷಯ ಅಂದ್ರೆ ಸುಸ್ಥಿರ ಸಾಲಗಳ ತುಲನಾತ್ಮಕ ಸ್ಥಿತಿ ಪರಿಶೀಲನೆ, ಈ ವಿಷಯ ಕುರಿತು ನಾವು ಚರ್ಚೆ ಮಾಡಬೇಕಾಗುತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನು ಒಂದ್ 2-3 ಮ್ಯಾಂಡೇಟರಿ ಇದೆ ಕಾಯ್ದೆ ಒಳಗಡೆ. ನಮಗೆ ಸದಸ್ಯತ್ವ ಕೋರಿ ಬಂದ ಅರ್ಜಿಗಳ ಕುರಿತು ತೀರ್ಮಾನ, ಯಾವುದೇ ಒಂದು ಸದಸ್ಯರನ್ನು ಸೇರಿಸಿಕೊಳ್ಬೇಕಾದಾಗ ಆಡಳಿತ ಮಂಡಳಿಯ ರೆಸಲ್ಯೂಷನ್ ಕಂಪಲ್ಸರಿ ಇರೋದ್ರಿಂದ ಯಾರೆಲ್ಲ ಸದಸ್ಯತ್ವ ಕೋರಿ ಅರ್ಜಿ ಸಲ್ಲಿಸಿದಾರೆ ಅವರೆಲ್ಲ ಅರ್ಜಿಗಳನ್ನು ಸಹಿತ ನಾವು ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಸದಸ್ಯತ್ವ ಕೊಡಬೇಕು, ಯಾರ್ಯಾರಿಗೆ ಬೇಡ ಅಂತ ಹೇಳಿ ತೀರ್ಮಾನ ಕೈಗೊಳ್ಳುವಂತ ಒಂದು ಅಧಿಕಾರ ಆಡಳಿತ ಮಂಡಳಿದು ಇರೋದ್ರಿಂದ ವಿಷಯ 11 ಒಳಗಡೆ ವಿವರವಾಗಿ ಯಾರ್ಯಾರು ಸದಸ್ಯತ್ವ ಕೋರಿ ಅರ್ಜಿ ಸಲ್ಲಿಸಿದಾರೆ ಅವರೆಲ್ಲರ ಮಾಹಿತಿಯನ್ನು ಸಹಿತ ಸಂಕ್ಷಿಪ್ತವಾಗಿ ಇಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಆಡಳಿತ ಮಂಡಳಿ ಒಪ್ಪಿಕೊಂಡಿರುವಂತ ಎಲ್ಲರಿಗೂ ಸಹಿತ ಸದಸ್ಯತ್ವ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದ್ರೆ ಆಡಳಿತ ಮಂಡಳಿ ನಿರಾಕರಿಸಿದ್ರೆ ಅವರಿಗೆ ನಿಮ್ಮ ಸದಸ್ಯತ್ವ ಅಥವಾ ಅರ್ಜಿ ತಿರಸ್ಕರಿಸಲಾಗಿದೆ ಅಂತ ತಿಳಿಸೋದ್ರ ಮೂಲಕ ಅದನ್ನ ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಇದು ಸಹಿತ ಮ್ಯಾಂಡೇಟರಿ ವಿಷಯ 11. ಇನ್ನು ವಿಷಯ 12 ಏನಂತ ಹೇಳಿದ್ರೆ ಸಾಲ ಹಾಗೂ ಮುಂಗಡ ಅರ್ಜಿಗಳ ಕುರಿತು ತೀರ್ಮಾನ. ಉದಾಹರಣೆಗೆ ನಾನು ಆಗ್ಲೇ ಆರಂಭದೊಳಗಡೆ 2ನೇ ವಿಷಯ ಸಾಲದ ಉಪಸಮಿತಿ ಅಂತ ಹೇಳಿದ್ದೀನಿ. ಸಾಲದ ಉಪಸಮಿತಿಗೂ ಸಹಿತ ಒಂದು ಮಿತಿಯನ್ನು ಕೊಟ್ಟು ನಾವು ಅಧಿಕಾರ ಹಸ್ತಾಂತರಿಸಿ. ಉದಾಹರಣೆಗೆ ನನ್ನ ಬ್ಯಾಂಕ್ ನೊಳಗಡೆ ಅನ್ನೋದಾತಂದ್ರೆ ಸಾಲದ ಉಪಸಮಿತಿಗೆ 50 ಲಕ್ಷದವರೆಗೆ ಇರುವಂತ ಸಾಲಗಳು ಏನಿದೆಯಲ್ಲ ಸಾಲದ ಉಪಸಮಿತಿ ಕೊಡ್ಬೇಕು. 50 ಲಕ್ಷದ ಮೇಲೆ 1,000 ಹೆಚ್ಚಿದ್ರು ಸಹಿತ ಅದು ಆಡಳಿತ ಮಂಡಳಿಗೆ ಬರ್ಬೇಕಂತ ಹೇಳಿ ನಾವು ರೆಸಲ್ಯೂಷನ್ ಮಾಡಿರೋದ್ರಿಂದ ನಾವು ಅಧಿಕಾರ ಕೊಟ್ಟಿರುವಂತ ಹಸ್ತಾಂತರಿಸಿರುವಂತ ಮಿತಿಯನ್ನ ಮೀರಿ ದೊಡ್ಡ ಸಾಲಗಳು ಏನಾದ್ರು ಬಂದ್ರೆ ಅದು ಆಡಳಿತ ಮಂಡಳಿಗೆ ಬರಬೇಕು. ಆಡಳಿತ ಮಂಡಳಿನೇ ಅದನ್ನ ಮಂಜೂರು ಮಾಡ್ಬೇಕಾಗಿರೋದ್ರಿಂದ ಆ ತಿಂಗಳೊಳಗಡೆ ಏನು ಸಾಲದ ಉಪಸಮಿತಿಯ ಲಿಮಿಟ್ ದಾಟಿ ಬಂದಿರುವಂತ ದೊಡ್ಡ ಸಾಲಗಳು ಯಾವಿದೆ ಆ ಎಲ್ಲ ಸಾಲಗಳ ಮಾಹಿತಿಯನ್ನ ಆಡಳಿತ ಮಂಡಳಿ ಮುಂದಿಟ್ಟು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನೆಲ್ಲ ಒದಗಿಸೋದ್ರ ಮೂಲಕ ಸಾಲಗಳು ಶಾಂಕ್ಷನ್ ಆಗೋ ರೀತಿ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ವಿಷಯ 12 ಸಾಲ ಹಾಗೂ ಮುಂಗಡ ಅರ್ಜಿಗಳ ಕುರಿತು ತೀರ್ಮಾನ ತಗೋಬೇಕಾಗುತ್ತೆ. ಇನ್ನು ವಿಷಯ 13 ಸಹಿತ ಅದೇ ಮ್ಯಾಂಡೇಟರಿ ಇದೆ, ಷೇರು ವಾಪಸ್ಸತಿ ಕೋರಿ ಬಂದ ಅರ್ಜಿಗಳ ಪರಿಶೀಲನೆ. ಈ ಸಂದರ್ಭದಲ್ಲಿ ನಮ್ಮ ಷೇರುಗಳನ್ನ ವಾಪಸ್ ಕೊಡೋದು ಅಧಿಕಾರವೂ ಸಹಿತ ನೇರವಾಗಿ ಆಡಳಿತ ಮಂಡಳಿದೇ ಆಗಿರೋದ್ರಿಂದ ಯಾವೆಲ್ಲ ಸಾಲಗಳ ಅಂದ್ರೆ ಯಾವೆಲ್ಲ ಷೇರು ಅರ್ಜಿಗಳು ವಾಪಸ್ಸಿಗೆ ಕೋರಿ ಅರ್ಜಿಗಳು ಬಂದಿದೆ ಆ ಎಲ್ಲ ಅರ್ಜಿಗಳನ್ನು ಸಹಿತ ಆಡಳಿತ ಮಂಡಳಿ ಮುಂದೆ ಇಟ್ಟು ಒಪ್ಪಿಗೆ ತಗೊಂಡು ಅವರಿಗೆ ಮರುಪಾವತಿ ಮಾಡಬೇಕಾಗಿರೋದ್ರಿಂದ ಇದು ಮ್ಯಾಂಡೇಟರಿ ಸಬ್ಜೆಕ್ಟ್. ಪ್ರತಿ ಆಡಳಿತ ಮಂಡಳಿ ಸಭೆ ಒಳಗಡೆನೂ ಸಹಿತ ವಿಷಯ 13 ಏನಿದೆಯಲ್ಲ ಅದು ಷೇರು ವಾಪಸ್ಸತ್ತು ಕೋರಿ ಬಂದ ಅರ್ಜಿಗಳ ಕುರಿತು ಪರಿಶೀಲನೆ ಮಾಡಿ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಇನ್ನು ವಿಷಯ 14 ಸಹಕಾರಿ ಗುರಿ ಹಾಗೂ ಸಾಧನೆ ಕುರಿತು ಪರಿಶೀಲನೆ. ನಾನು ಮತ್ತೆ ಹೇಳೋದೇನೆಂದ್ರೆ ಒಂದು ಆರ್ಥಿಕ ಕ್ಷೇತ್ರದೊಳಗಡೆ ನಾವು ಕೆಲಸ ಮಾಡ್ತಿರ್ಬೇಕಾದಾಗ ಇವತ್ತು ಆರ್ಥಿಕ ಕ್ಷೇತ್ರದೊಳಗಡೆ ನೀವು ಗಮನಿಸ್ರಿ, ನ್ಯಾಷನಲೈಸ್ ಬ್ಯಾಂಕ್ ಅನ್ನ ಬಿಟ್ಟು ಬಿಡೋಣ. ಇವತ್ತು ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ಇತರೆ ಏನು ಬ್ಯಾಂಕ್ಗಳಿದಾವೆ ಅವೆಲ್ಲ ಇವತ್ತು ದೊಡ್ಡ ಸಂಸ್ಥೆ ಆದ್ರೂ ಸಹಿತ ತನ್ನ ಸಿಬ್ಬಂದಿಗಳಿಗೆ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಆ ಟಾರ್ಗೆಟ್ ರೀಚ್ ಆಗಬೇಕು. ಇಷ್ಟೊಂದು ಒತ್ತಡದೊಳಗಡೆ ಇವತ್ತು ನಮ್ಮ ವಿಶೇಷವಾಗಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ನೊಳಗಡೆ ಕೆಲಸ ಮಾಡುವಂತ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೊಳಗಡೆ ಮಾಡ್ತಾ ಇರುವಂತ ಸಿಬ್ಬಂದಿಗಳು
ಅಷ್ಟೊಂದು ಒತ್ತಡದೊಳಗಡೆ ನಾವು ಕೆಲಸ ಮಾಡ್ತಿರ್ಬೇಕಾದಾಗ ನಾವು ನಮ್ಮ ಸಿಬ್ಬಂದಿಗಳಿಗೆ ಏನು ಟಾರ್ಗೆಟೇ ಕೊಡ್ಲಿಲ್ಲ, ಅದನ್ನ ಗುರಿ ಮುಟ್ರಿ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಸರಿಯಾಗಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಂದು ಆರ್ಥಿಕ ಸಂಸ್ಥೆಯಾಗಿ ನಮಗೆ ನಾವು ವರ್ಷದ ಮುಗಿದ ತಕ್ಷಣ ಏಪ್ರಿಲ್ನೊಳಗಡೆನೆ ನಾವು ನಮ್ಮ ಗುರಿಯನ್ನು ನಿಗದಿಪಡಿಸಿಕೊಳ್ಬೇಕು. ಆ ಗುರಿಗೆ ತಕ್ಕಂತೆ ನಾವೆಷ್ಟು ಸಾಧನೆ ಮಾಡಿದೀವಿ, ಆಗಿದೆಯೇ ಇಲ್ಲ, ಆಗಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗಿಲ್ಲ, ಅದಕ್ಕೇನು ಸೌಲಭ್ಯಗಳು ಬೇಕು ಕೇಳೋದ್ರ ಮೂಲಕ ಸಿಬ್ಬಂದಿಗಳಿಗೆ ಬೇಕಾಗಿರುವಂತ ಸೌಲಭ್ಯ ಒದಗಿಸೋದ್ರ ಮೂಲಕ ನಾವು ನಮ್ಮ ಗುರಿಯನ್ನ ತಲುಪಬೇಕಾಗತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಂದು ತಿಂಗಳು ಸಹಿತ ಅದು ಠೇವಣಿ ಸಂಗ್ರಹದ ಗುರಿ ಇರ್ಬೋದು, RD ಖಾತೆ ಮಾಡಿಸೋ ಗುರಿ ಇರ್ಬೋದು, ಉಳಿತಾಯ ಖಾತೆ ಮಾಡಿಸೋ ಗುರಿ ಇರ್ಬೋದು, ಅಥವಾ ಹೊಸ ಸಾಲಗಳನ್ನು ನೀಡುವ ಗುರಿಯನ್ನಾದ್ರೂ ಕೊಡ್ಬೇಕಾಗುತ್ತೆ. ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಕಳೆದ ತಿಂಗಳು ನನ್ನ ಬ್ಯಾಂಕಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೆ. ರಿಕ್ರೂಟ್ಮೆಂಟ್ ಮಾಡ್ತಿರ್ಬೇಕಾದ ಸಂದರ್ಭದೊಳಗಡೆ ಒಬ್ಬನು ಮುತ್ತೂಟ್ ಫೈನಾನ್ಸ್ ಇಂದ ಅರ್ಜಿ ಹಾಕಿದ್ದ. ನಾನು ಏನ್ ಅಲ್ಲಿ ಕೆಲಸ, ನನ್ನ ಲೋನ್ ಮಾರ್ಕೆಟಿಂಗ್. ಏನ್ ಲೋನ್ ಅಂತ ಹೇಳಿ ಗೋಲ್ಡ್ ಲೋನ್. ನನಗೆ ಆಶ್ಚರ್ಯ ಆಯ್ತು. ಸಾಲಗಳ ಮಾರ್ಕೆಟಿಂಗ್ ಅಂದ್ರೆ ಯಾರಿಗೆ ಸಾಲ ಬೇಕ್ರಿ ಅಂತ ಕೇಳ್ಕೊಂಡು ಹೋಗೋದು, ಬಂಗಾರದ ಆಭರಣದ ಮೇಲೆ ಸಾಲ ಬೇಕು ಅಂತ ಹೇಳಿ ಕೇಳ್ಕೊಂಡು ಹೋಗೋದು ಕಷ್ಟದ ಕೆಲಸ ಅನಿಸ್ತು ನನಗೆ. ಅದ ಹೆಂಗ್ ಮಾರ್ಕೆಟಿಂಗ್ ಮಾಡ್ತಿ ಅಂತ ಹೇಳಿದಾಗ ನಾವೊಂದ್ ಬೇರೆ ಮಾರ್ಕೆಟಿಂಗ್ ನೊಳಗಡೆ ಅವ್ರು ಟಾರ್ಗೆಟ್ ಕೊಟ್ರೆ ಅವ್ರದೇ ಆದ ವಿಧಾನದೊಳಗಡೆ ಅವರು ಮನೆಗೆ ಪಾಂಪ್ಲೆಂಟ್ ಹಂಚ್ಕೊಂತ ಹೋಗೋದು, ಆ ಮೂಲಕ ಮಾರ್ಕೆಟಿಂಗ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಬೇರೆ ಬೇರೆ ಸಂಸ್ಥೆ ಒಳಗಡೆ ಗೋಲ್ಡ್ ಲೋನ್ ಏನಿದಾವ ಆ ಗೋಲ್ಡ್ ಲೋನ್ ನ ವಿವರಗಳನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಪಡ್ಕೊಂಡು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಮ್ಮ ಸಂಸ್ಥೆಗೆ ಅವ್ರನ್ನ ತಂದು ನಮ್ಮ ಸಂಸ್ಥೆ ಒಳಗಡೆ ಸಾಲ ನೀಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟೊಂದು ಕಾಂಪಿಟೇಟಿವ್ ವರ್ಲ್ಡ್ ಕೂಡ ನಾವು ಕೆಲಸ ಮಾಡ್ತಿರ್ಬೇಕಾದಾಗ ನಾವು ನಮ್ಮ ಸಿಬ್ಬಂದಿಗಳಿಗೆ ಏನು ಟಾರ್ಗೆಟ್ ಕೊಟ್ಟಿಲ್ಲ, ಅವ್ರ ಮೇಲೆ ಒತ್ತಡ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಒಂದು ಸಂಸ್ಥೆ ಅಂತ ಹೇಳಿದ್ರೆ ವಾರ್ಷಿಕ ಗುರಿ ಇರಬೇಕು, ಅದನ್ನ ಪ್ರತಿ ತಿಂಗಳು ಡಿವೈಡ್ ಮಾಡಿಕೊಟ್ಟು ಈ ತಿಂಗಳು ಇಷ್ಟು ಗುರಿ ತಲುಪಬೇಕಂತ ಹೇಳಿ ನಮ್ಮ ಸಿಬ್ಬಂದಿಗಳನ್ನೆಲ್ಲ ಕುಂದಿರಿಸಿ ಅವ್ರಿಗೆ ಆ ಗುರಿ ಕೊಡೋದ್ರ ಮೂಲಕ ಆ ಗುರಿಯನ್ನು ತಲುಪುವಂತ ದಿಕ್ಕಿನೊಳಗಡೆ ಅವರು ನಾವೆಲ್ಲ ಪ್ರಯತ್ನ ಮಾಡ್ಬೇಕು. ಆ ಕಾರಣಕ್ಕಾಗಿ ವಿಷಯ 14 ಪ್ರತಿ ತಿಂಗಳು ಇದು ಚರ್ಚೆ ಆಗ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ವಿಷಯ 15 ಈ ತಿಂಗಳು ಕೈಗೊಳ್ಳಬೇಕಾದ ಶಾಸನಬದ್ಧ ಕಾರ್ಯಗಳ ಕುರಿತು ಪರಿಶೀಲನೆ. ಇದನ್ನು ಸಹಿತ ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳ್ದಂಗೆ ಕೆಲವೊಂದಿಷ್ಟು ಉದಾಹರಣೆ ಬೇರೆ ಬೇರೆ ಪ್ರಾಧಿಕಾರಕ್ಕೆ ನಾವು ಒಂದಿಷ್ಟು ರಿಟರ್ನ್ ಕಳಿಸ್ಬೇಕು, ಒಂದಿಷ್ಟು ಪಾವತಿ ಮಾಡ್ಬೇಕಾಗಿದೆ. ಅದನ್ನು ಸರಿಯಾದ ಸಮಯಕ್ಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮಗೊಂದಿಷ್ಟು ಪೆನಾಲ್ಟಿ ಬೀಳುತ್ತೆ. ಆ ಕಾರಣಕ್ಕಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಾನು ಮಾಡಬೇಕಾದ ಕೆಲಸವನ್ನ ಸರಿಯಾದ ಟೈಮಿಗೆ ಸರಿಯಾದ ರೀತಿ ಒಳಗಡೆ ಮಾಡ್ತಾ ಇದ್ದಾನೆ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳುವಂತ ಅಧಿಕಾರ ನಮ್ದಾಗಿರೋದ್ರಿಂದ ಕೆಲವೊಂದು ವಿಷಯದಗಳು ವಿಶೇಷವಾಗಿ ಕಾಯ್ದೆಗೆ ಸಂಬಂಧಿಸಿದ ಇನ್ಕಮ್ ಟ್ಯಾಕ್ಸ್, GST ಇತ್ಯಾದಿಗೆ ಸಂಬಂಧಿಸಿದಂಗೆ ಸರಿಯಾಗಿ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ಪೆನಾಲ್ಟಿ ಹಾಕ್ತಾರೆ. ಆದ್ರೆ ಕಾಯ್ದೆಗೆ ಸಂಬಂಧಿಸಿದಂತ ವಿಷಯದೊಳಗಡೆ ನಾವೇನಾದ್ರೂ ತಪ್ಪು ಮಾಡಿದ್ವಿ ಅಂದ್ರೆ ಒಂದು ಜುಲ್ಮಾನೆ ಇದೆ, ಜೊತೆ ಜೈಲು ಶಿಕ್ಷೆ ಇದೆ. ಕೇವಲ ಸಿಇಒಗಲ್ಲ, ಆಡಳಿತ ಮಂಡಳಿ ಪ್ರತಿ ಸದಸ್ಯನಿಗೂ. ಆ ಕಾರಣಕ್ಕಾಗಿ ನಾನು ಮ್ಯಾಂಡೇಟರಿ ಮಾಡ್ಬೇಕಾಗಿರೋಂತ ಕೆಲಸವನ್ನ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಡಿದೇನೋ ಇಲ್ಲ ಅನ್ನೋದನ್ನು ಸಹಿತ ನಾವು ತಿಳ್ಕೊಳ್ಳಿಲ್ಲ, ನಾವು ಹಾಗೆ ಇದ್ವಿ ಅಂತ ಹೇಳಿದ್ರೆ ಇದು ತಪ್ಪಾಗುತ್ತೆ. ವಿಶೇಷವಾಗಿ ಈ ಸಂದರ್ಭದೊಳಗಡೆ ನಾವು ಹೇಳೋದೇನಂದ್ರೆ ಇವತ್ತು ಬೇರೆ ಬೇರೆ ಸಂಸ್ಥೆಗಳು ಡೆಪಾಸಿಟರ್ ಹಣ ವಾಪಸ್ ಕೊಡಕ್ ಆಗದೇನೆ ಕೆಲವೊಂದಿಷ್ಟು ತೊಂದರೆ ಒಳಗಡೆ ಸಿಗಿ ಹಾಕೊಂಡಿರುವಂತ ಸನ್ನಿವೇಶದೊಳಗಡೆ ನೋಡಿವಿ. ಅಲ್ಲಿ ಆಡಳಿತ ಮಂಡಳಿ ನಮಗೇನು ಗುರುತಿಲ್ರಿ, ನಮಗೇನು ಹೇಳ್ತಿದ್ದಿಲ್ರಿ, ಸುಮ್ಮನೆ ಸೈನ್ ಮಾಡಿಸ್ತಿದ್ರಿ, ನಾವು ಮಾಡಿ ಬಂದಿವ್ರಿ, ನಾವು ಅದರೊಳಗಡೆ ನಮಗೇನು ಗುರುತಿಲ್ಲ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಈ ಮಾತು ಕೇಳಿಬರುತ್ತೆ. ಹಾಗಾಗಿ ಆತ್ಮೀಯ ಸಹಕಾರಿಗಳೇ, ನಾವು ಆ ರೀತಿಯ ಆ ತಪ್ಪನ್ನು ಮಾಡೋದಲ್ಲ. ನಮಗೆ ಏನೆಲ್ಲ ಮಾಹಿತಿಗಳು ಬೇಕೋ ಆ ಎಲ್ಲ ಮಾಹಿತಿಗಳನ್ನು ಆಡಳಿತ ಮಂಡಳಿ ಮುಂದೆ ಇಡಬೇಕು ಅಂತ ಹೇಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ನಿರ್ದೇಶನ ಕೊಡೋದ್ರ ಮೂಲಕ ಅಷ್ಟು ಮಾಹಿತಿಗಳು ನಮ್ಮ ಮುಂದೆ ಬರಬೇಕು. ಯಾವ್ದು ಸರಿ ಇಲ್ಲ, ಯಾವ್ದು ತಪ್ಪಾಗಿದೆ, ಅದಕ್ಕೆ ಬೇಕಾಗಿರುವಂತ ಅಕೌಂಟಬಿಲಿಟಿ ಫಿಕ್ಸ್ ಮಾಡುವಂತ ಜವಾಬ್ದಾರಿ ನಮ್ದಾಗಿರೋದ್ರಿಂದ ಈ ರೀತಿ ಒಂದು ಪ್ರತಿ ತಿಂಗಳು ವಿಷಯ 15 ಉದಾಹರಣೆಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ. GST ನಾನು ಏನಾದ್ರೂ ಕಟ್ಟಬೇಕಾಗಿದ್ರೆ 7ನೇ ತಾರೀಕಿನೊಳಗಡೆ ನಾನು ಪಾವತಿ ಮಾಡಬೇಕು. ಹಿಂದಿನ ತಿಂಗಳು ಬಂದಿರೋ GST ಹಣ ಏನಿದೆಯಲ್ಲ ಅದನ್ನು ಈ ತಿಂಗಳು 7ನೇ ತಾರೀಕು ಒಳಗಡೆ ಮಾಡಬೇಕು. ಹಾಗೆ GSTR1 ಅನ್ನ 10ನೇ ತಾರೀಕು ಒಳಗಡೆ ರಿಟರ್ನ್ ಫೈಲ್ ಮಾಡಬೇಕು. ಯಾರಿಗೆಲ್ಲ 15,000 ಮೇಲೆ ಸ್ಯಾಲರಿ ಇದೆ ವೃತ್ತಿ ತೆರಿಗೆ ಕಟ್ ಮಾಡಿ ಅದನ್ನ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ಬೇಕು. ಅದು 15ನೇ ತಾರೀಕು ಒಳಗಡೆ ಕಳಿಸ್ಬೇಕು. ಯಾರ್ಯಾರಿಗೆ PF ಕಾಂಟ್ರಿಬ್ಯೂಟ್ ಆಗುತ್ತೆ ಆ PF ನ ಹಣವನ್ನ 15ನೇ ತಾರೀಕು ಒಳಗಡೆ ಕಳಿಸ್ಬೇಕು. ಕೆಲವೊಂದು ಬೇರೆ ಆದಾಯ ತೆರಿಗೆ ಯಾರಿಗಾದ್ರೂ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಅದನ್ನ ಫಸ್ಟ್ ಕಂತನ್ನ ಜೂನ್ ಒಳಗಡೆ ಬರುತ್ತೆ. ಹಾಗೆ GSTR3B ಏನಿದೆ 20ನೇ ತಾರೀಕು ಒಳಗಡೆ ನಾವು ರಿಟರ್ನ್ ಫೈಲ್ ಮಾಡ್ಬೇಕಾಗತ್ತೆ. ಈ ರೀತಿ ಬೇರೆ ಬೇರೆ ವಿಚಾರಗಳಿದೆ. ನಾನು ಇಲ್ಲೊಂದಿಷ್ಟು ಸಿಂಬಾಲಿಕ್ ಆಗಿ ಹಾಕಿದ್ದೀನಿ. ಕೆಲವೊಂದು ತಿಂಗಳಂತೂ ಸುಮಾರು ಉದಾಹರಣೆಗೆ ಏಪ್ರಿಲ್ ಒಳಗಡೆ ಆದ್ರೆ ಸುಮಾರು ವಿಷಯಗಳು ಇನ್ನೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಡ್ಲೇಬೇಕಾಗಿರುವಂತ ಚಟುವಟಿಕೆಗಳಿದೆ. ಈ ರೀತಿ ಮ್ಯಾಂಡೇಟರಿ ಕೆಲಸಗಳು ಆಗಿದೆಯಿಲ್ಲ ಈ ತಿಂಗಳೊಳಗಡೆ ಅಂತ ತಿಳ್ಕೋಬೇಕು. ಅವಧಿಗೆ ಸರಿಯಾಗಿ ಹೋಗಿದೆಯಿಲ್ಲ, ಅವಧಿ ಒಳಗಡೆ ರಿಟರ್ನ್ ಫೈಲ್ ಆಗಿದೆಯಿಲ್ಲ ತಿಳ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ನಾವು ಇಟ್ಕೋಬೇಕಾಗುತ್ತೆ. ಇದು ಪ್ರತಿ ತಿಂಗಳು 15ನೇ ವಿಷಯ ಇದಿರಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ.